ದಾಸೋಹ ಮಾಡಿಕೊಳ್ಳೋಣ. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ಈ ಸಬ್ಬತ್ ದಿನದ ಬೆಳಗಿನ ಜಾವದಲ್ಲಿ ನಾವು ಕರ್ತನನ್ನು ಮಹಿಮೆ ಪಡಿಸುವ ಹಾಗೆ ಹಾಡುವಂಥ ಸಂಗೀತಗಳಲ್ಲಿ 145ನೇ ಸಂಗೀತದ ಮೊದಲನೇ 2 ಚರಣಗಳನ್ನು ಮಾತ್ರ ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 145, ಕರ್ತ ನಿನ್ನ ಭಕ್ತರನ್ನು ಪ್ರೀತಿಯಿಂದ ಆಳಿಕೊ. ಕರ್ತ ನಿನ್ನ ಭಕ್ತರನ್ನು ಪ್ರೀತಿಯಿಂದ ಆಳಿಕೋ, ಪ್ರೀತಿಯಲ್ಲಿ ಸಭೆಯನ್ನು ಪೂರ್ಣ ದೃಢ ಪಡಿಸೋ. ನಿನ್ನ ಪ್ರೀತಿ ಸಭೆಯನ್ನು ಐಕ್ಯದೊಳಗಿಡಲಿ. ಅಹಂಕಾರ ವೆಲ್ಲವನ್ನು ಅದು ಸುಟ್ಟು ಬಿಡಲಿ. ನೀನೇ ಪ್ರೀತಿ, ಪ್ರೀತಿಯಿಂದ ಪ್ರಜೆಯೆಲ್ಲ ತುಂಬಲಿ. ಭಕ್ತರುದ ವೇದಿಯಿಂದ ಪ್ರೀತಿ ಜ್ವಾಲೆ ಏಳಲಿ. ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಮಹಾಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡ್ತಿರುವಂಥ ನಮ್ಮ ಸ್ವರ್ಗೀಯ ತಂದೆಯ ದೇವರಿಗೆ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ತಿರುಗುಂದಾವರ್ತಿ ಕರ್ತನೆ, ಈ ಬೆಳಗಿನ ಜಾವದಲ್ಲಿ ನಿನ್ನ ಪ್ರೇಮಕ್ಕಳಾದಂಥ ನಾವು ನಿನ್ನ ಪರಿಶುದ್ಧ ಪಾದ ಸಂಧಾನಕ್ಕೆ ಬಂದು ನಮ್ಮನ್ನು ತಗ್ಗಿಸಿಕೊಳ್ಳಿಕ್ಕಾಗುವಂತೆ ಕೃಪೆ ಕೊಟ್ಟಿದ್ದೀ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಕಳೆದ ರಾತ್ರಿ ಇಡೀ ನಮ್ಮನ್ನು ಕಾಯ್ದು ಸ್ವಾಮಿ, ಎಲ್ಲ ಶೋಧನೆ ಗಂಡಾಂತರಗಳ ಮಧ್ಯದಲ್ಲಿ ನಮ್ಮನ್ನು ರಕ್ಷಿಸಿ ಸ್ವಾಮಿ. ನಮಗೆ ಸುಖಕರವಾದ ನಿದ್ರೆಯನ್ನು ಕೊಟ್ಟು ತಿರುಗಿ ಕರ್ತನೆ ಕಣ್ತರೆಯುವಾಗ ನಿನ್ನ ಪರಿಶುದ್ಧ ಆಲಯದಲ್ಲಿ ಸೇರುವ ಸೌಭಾಗ್ಯವನ್ನು ನಮ್ಮ ಜೀವಿತ ಕಾಲಕ್ಕೆ ನೀನು ನೀಡಿದ ಕರ್ತನೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಕಳೆದ ವಾರದಿದ್ದಕ್ಕೂ ನೀನು ನಮ್ಮ ಸಂಗಡಿನಾಗಿದ್ದು ಸ್ವಾಮಿ, ನಮ್ಮ ಎಲ್ಲ ಅವಶ್ಯಕತೆಗಳನ್ನು ನೀಗಿಸಿ ಕರ್ತನೆ, ಕಷ್ಟ ಸುಖಗಳ ಮಧ್ಯದಲ್ಲಿ ಕರ್ತನೆ ನೀನು ನಮ್ಮ ಸಂಗಡಿನಾಗಿದ್ದು ಸ್ವಾಮಿ. ನಿನ್ನ ಹೆಜ್ಜೆ ಜಾಡಿನಲ್ಲಿ ನಮ್ಮನ್ನು ನಡೆಸಿ ಸ್ವಾಮಿ, ಈವರೆಗೆ ನಮ್ಮನ್ನು ಕರ್ತನೆ ನಮ್ಮನ್ನು ತಂದು ನಿಲ್ಲಿಸಿದ್ದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ನಿನ್ನ ಪ್ರೀತಿ ಹಿತಕ್ಕಾಗಿ ಎಲ್ಲವನ್ನು ಒಳ್ಳೆಯದಾಗಿ ಮಾಡುವಂಥ ದೇವರೇ, ನಮ್ಮ ಜೀವಿತ ಕಾಲಕ್ಕೆ ನೀನು ಮಾಡಿದ ಎಲ್ಲ ಮಹೋಪಕಾರಗಳನ್ನು ನೆನೆಸ್ಕೊಂಡು ಕರ್ತನೆ ನಿನ್ನನ್ನು ಕೊಂಡಾಡ್ತೇವೆ, ನಿನ್ನನ್ನು ಮಹಿಮೆ ಪಡಿಸ್ತೇವೆ. ನಿನ್ನ ಭಕ್ತನಾದ ದಾವಿದನ ಜೊತೆಗೆ ನಮ್ಮ ಸ್ವರಗಳನ್ನು ಎತ್ತಿ ಸ್ವಾಮಿ ನಿನ್ನನ್ನು ಆರಾಧಿಸ್ತೇವೆ ಸ್ವಾಮಿ. ತಿರುಗುಂದಾವರ್ತಿ ಕರ್ತನೆ, ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳಾದಂಥ ನಾವು ಸ್ವಲ್ಪ ಸಮಯ ಸ್ವಾಮಿ ನಿನ್ನ ವಾಕ್ಯ ಧ್ಯಾನಗಳನ್ನು ಕೇಳಲಿಕ್ಕೆ ನಮ್ಮನ್ನು ಸಿದ್ಧ ಮಾಡಿಕೊಂಡು ಬಂದಿರುವಾಗ ನಮ್ಮನ್ನು ಬಲಪಡಿಸಿ ಸ್ವಾಮಿ. ನಮ್ಮೆಲ್ಲರನ್ನ ಆಶೀರ್ವದಿಸು ಕರ್ತನೆ. ನಿನ್ನ ಆಲಯದಲ್ಲಿ ಕಳೆಯುವಂಥ ಸಮಯ ಸ್ವಾಮಿ ಬಹಳ ಅಮೂಲ್ಯವಾದದ್ದು ಕರ್ತನೆ. ಲೋಕದಲ್ಲಿ ಕಳೆಯುವ ಸಮಯಕ್ಕಿಂತ ನಿನ್ನ ಸನ್ನಿಧಾನದಲ್ಲಿ ಕಳೆಯುವ ಸಮಯ ಸ್ವಾಮಿ ಬಹಳ ಅದ್ಭುತವಾದದ್ದು ಸ್ವಾಮಿ. ಅಂಥ ಸಮಯ ನಮ್ಮೆಲ್ಲರ ಜೀವಿತ ಕಾಲಕ್ಕೆ ನೀಡಿ ಸ್ವಾಮಿ ನಮ್ಮನ್ನು ಆಶೀರ್ವದಿಸಿದ್ದಿ ಕರ್ತನೆ. ಅದಕ್ಕಾಗಿ ನಿನ್ನ ಸ್ತೋತ್ರ. ತಿರುಗುಂದಾವರ್ತಿ ಬೆಳಗಿನ ಜಾವದಲ್ಲಿ ನಿನ್ನ ವಾಕ್ಯವನ್ನು ಕೊಳ್ಳಿಕ್ಕಿಂತ ನಿನ್ನ ಪ್ರಿಯ ಸೇವಕನ ಆಶೀರ್ವದಿಸು ಕರ್ತನೆ. ಅವರಿಂದ ಬರುವಂಥ ವಾಕ್ಯಗಳು ಸ್ವಾಮಿ ನಮ್ಮೆಲ್ಲರೂ ಮಾಡಲಿ ಕರ್ತನೆ. ಹೇಗೂ ಕರ್ತನೆ ನಾವೆಲ್ಲರೂ ಒಟ್ಟಾಗಿ ನಿನ್ನ ಮಹಿಮೆ ರಾಜ್ಯದ ಅಭಿವೃದ್ಧಿಗಾಗಿ ಈ ಲೋಕದಲ್ಲಿ ಸ್ವಾಮಿ ನಾವು ನಡಿಲಿಕ್ಕಾಗೊಂದು ಕೃಪೆ ಕೊಡು ಕರ್ತನೆ. ಬಂದಂಥ ನಮ್ಮೆಲ್ಲರನ್ನ ತಿರುಗಿ ನಿನ್ನ ಕೈಗೊಪ್ಪಿಸ್ತೇವೆ ಸ್ವಾಮಿ. ನಮ್ಮೆಲ್ಲರನ್ನು ಬಲಪಡಿಸು. ನಿನ್ನ ಮಹಿಮೆಗಾಗಿ ಲೋಕದಲ್ಲಿ ಜೀವಿಸಲಿಕ್ಕಾದ ಕೃಪೆ ಕೊಡು ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೆ ನನ್ನ ಪರಿಶುದ್ಧ ತಂದೆ. ಆಮೇನ್. ಸ್ವಲ್ಪ ಸಮಯ ನಾವು ಕರ್ತನನ್ನು ಮಹಿಮೆ ಪಡಿಸುವ ಹಾಗೆ ಮಹಿಮಾ ಗೀತೆಗಳಲ್ಲಿ 35ನೇ ಗೀತವನ್ನು ಹಾಡಿಕೊಳ್ಳೋಣ. ಮಹಿಮಾ ಗೀತೆಗಳಲ್ಲಿ 35, ನಾನು ಸ್ತುತಿಸುವೆನು, ನಾನು ಭಜಿಸುವೆನು ಕರ್ತನ ನಾಮಕ್ಕೆ ಮಹಿಮೆಯೇನು. ನಾ ಸ್ತುತಿಸುವೆನು, ನಾನು ಭಜಿಸುವೆನು ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ಆತನ ಕೃಪೆ ಪ್ರೀತಿ ಕರುಣೆಗಳ
ವರ್ಣಿಸಲೆಂದಿಗೂ ಅಸಾಧ್ಯವು. ಪಾಪಿಯದೇ ನಾನು ರಕ್ಷಿಸಲೆಂದು ತೋರಿದ ಪ್ರೇಮವು ಅಪಾರವು. ಪಾಪಿಯದೇ ನಾನು ರಕ್ಷಿಸಲೆಂದು ತೋರಿದ ಪ್ರೇಮವು ಅಪಾರವು. ನಾ ಸ್ತುತಿಸುವೆನು, ನಾನು ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಕರ್ತನ ನಂಬಿದ ದಿನದಿಂದಲೂ ಮಾಡಿದ ಉಪಕಾರಗಳೆಲ್ಲವನು. ಕರ್ತನ ನಂಬಿದ ದಿನದಿಂದಲೂ ಮಾಡಿದ ಉಪಕಾರಗಳೆಲ್ಲವನು ಯೋಚಿಸಲೇ ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು. ಯೋಚಿಸಲೇ ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು. ನಾ ಸ್ತುತಿಸುವೆನು, ನಾನು ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಸೇವಕರಿಂದ ದೇವರ ವಾಕ್ಯವನ್ನು ಕೇಳಿಕೊಳ್ಳಲು ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವ ಹಾಗೆ ಹಾಡುವಂಥ ಸಂಗೀತಗಳಲ್ಲಿ 23ನೇ ಗೀತವನ್ನು ಹಾಡಿಕೊಳ್ಳೋಣ. ಮಹಿಮಾ ಗೀತೆಗಳಲ್ಲಿ 23 ಮೊದಲು ಮತ್ತು 2ನೇ ಚರಣವನ್ನು ಮಾತ್ರ ಹಾಡಿಕೊಳ್ಳೋಣ. ಬಾಯಾರ್ದ ಜಿಂಕೆ ನೀರನ್ನು ಹಾರೈಸುವಂತೆ. ಬಾಯಾರಿದ ಜಿಂಕೆ ನೀರನ್ನು ಹಾರೈಸುವಂತೆ ನನ್ನ ಹೃದಯ ನಿನಗಾಗಿಯೇ ಹಾರೈಸುತ್ತದೀಸು. ಬಾಯಾರಿದ ಜಿಂಕೆ ನೀರನ್ನು ಹಾರೈಸುವಂತೆ ನನ್ನ ಹೃದಯ ನಿನಗಾಗಿಯೇ ಹಾರೈಸುತ್ತದೀಸು. ನೀನು ಇಲ್ಲದ ಜೀವಿತ ಬರಡು ಭೂಮಿಯೇ, ನೀನು ಇಲ್ಲದ ಹೃದಯ ಮಾರುಭೂಮಿಯೇ, ನೀನು ಇಲ್ಲದ ಜೀವಿತ ಮಾರುಭೂಮಿಯೇ, ನೀನು ಇಲ್ಲದ ಹೃದಯ ಮಾರುಭೂಮಿಯೇ. ಬಾಯಾರಿದ ಜಿಂಕೆ ನೀರನ್ನು ಹಾರೈಸುವಂತೆ ನನ್ನ ಹೃದಯ ನಿನಗಾಗಿಯೇ ಹಾರೈಸುತ್ತದೀಸು. ನನ್ನ ಹೃದಯ ಏಗಿತ ನೀನೇ ನೇಗಿಸು. ನನ್ನ ಹೃದಯ ದಾಸೆಯ ನೀನೇ ಅನುಗ್ರಹಿಸು. ನನ್ನ ಹೃದಯ ಏಗಿತ ನೀನೇ ನೇಗಿಸು. ನನ್ನ ಹೃದಯ ದಾಸೆಯ ನೀನೇ ಅನುಗ್ರಹಿಸು. ಬಾಯಾರಿದ ಜಿಂಕೆ ನೀರನ್ನು ಹಾರೈಸುವಂತೆ ನನ್ನ
ಹಾರೈಸುತ್ತದೇಸು ಹಾರೈಸುತ್ತದೇಸು ಹಾರೈಸುತ್ತದೇಸು. ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಪರಲೋಕದ ತಂದೆಯಾದಂಥ ದೇವರೇ, ಕಳೆದ ರಾತ್ರಿ ನಮ್ಮನ್ನು ಕಾಯ್ದು ಕಾಪಾಡಿ ಹೊಸ ದಿನದಲ್ಲಿ ನಮ್ಮನ್ನು ಎಚ್ಚರಗೊಳಿಸಿ ಒಳ್ಳೆ ನಿದ್ರೆಯನ್ನು ಕೊಟ್ಟು ನಮ್ಮನ್ನು ಕರುಣಿಸಿದಿ ಸ್ವಾಮಿ. ಕರ್ತನೆ, ನೀನು ನಮ್ಮ ಜೀವಿತದಲ್ಲಿ ಮಾಡಿದಂಥ ಉಪಕಾರಗಳನ್ನು ನಾವು ಸ್ಮರಿಸ್ತೇವೆ ಕರ್ತನೆ. ಹೊಸ ದಿನವನ್ನು, ಒಂದು ಹೊಸ ಭಾಗ್ಯವನ್ನು ನಮ್ಮ ಜೀವಿತದಲ್ಲಿ ನೀನು ಕೊಟ್ಟಿದ್ದೀ ಕರ್ತನೆ. ಇದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಸಂದರ್ಭದಲ್ಲಿ ದೇವರೇ, ನಿನ್ನ ವಾಕ್ಯದ ಧ್ಯಾನ ನಾವು ಮಾಡ್ತಿರುವಾಗ ನಮ್ಮ ಪ್ರತಿಯೊಬ್ಬೊಬ್ಬರ ಸಂಗಡ ನೀನು ಮಾತನಾಡು ಕರ್ತನೆ. ನಮಗೆ ಅವಶ್ಯವಿರುವಂಥ ಆತ್ಮಿಕ ಆಹಾರವನ್ನು ದಯಪಾಲಿಸು. ನೀನು ನಮಗೆ ತಿಳಿಯಪಡಿಸಬೇಕಾದಂಥ ವಿಷಯಗಳನ್ನು ನಮಗೆ ತಿಳಿಯಪಡಿಸು ಸ್ವಾಮಿ. ನಿನ್ನ ವಾಕ್ಯದ ಧ್ಯಾನ ಮಾಡಿ ಇವತ್ತಿನ ದಿವಸ ನಿನ್ನ ಆಶೀರ್ವಾದವನ್ನು ಹೊಂದಿಕೊಂಡು ನಾವು ಇವತ್ತಿನ ದಿವಸವನ್ನು ಜೀವಿಸಲಿಕ್ಕಾಗುವ ಹಾಗೆ ನಮ್ಮೆಲ್ಲರನ್ನ ಬಲಪಡಿಸಿ ಕರುಣಿಸಿ ನಡೆಸಬೇಕೆಂದು ನಮ್ಮ ಪ್ರಭು ರಕ್ಷಕನೂ ಆದಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ. ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ನಮ್ಮ ದೇವರೇ, ಆಮೆನ್. ಯೇಸು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಸಹೋದರಿಯರೇ, ಒಂದು ಪ್ರಶ್ನೆ ನಾನು ಕೇಳಲಿಕ್ಕೆ ನಿಮ್ಗೆ ಇಷ್ಟಪಡ್ತೇನೆ. ನಾವು ಜಾಣರಾಗಿರುವುದು ಮೂರ್ಖತನವೇ? ನೋಡ್ರಿ, ಯೋಚನೆ ಮಾಡ್ರಿ. ನಾವು ಜಾಣರಾಗಿರೋದು ಇದು ಮೂರ್ಖತನವೇ ಅನ್ನುವಂಥ ಒಂದು ಪ್ರಶ್ನೆ ಬಹಳ ವಿಚಿತ್ರವಾಗಿ ಅನಿಸಿದ್ರು ಕೂಡ ನಿಮಗೆ ಒಂದು ಉದಾಹರಣೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ರೀ. ಬೆಂಗಳೂರಿನಲ್ಲಿ ನನ್ನ ಪರಿಚಯಸ್ಥರು ಒಬ್ಬರು ಇದ್ದಾರೆ. ಅವ್ರ ಹೆಸರು ಬೇರೆ ಏನೋ ಇದೆ. ಅವ್ರಿಗೆ ನಾವು ಜಾನ್ ಅಂತ ಕರೆಯೋಣ. ಈ ಜಾನ್ ತನ್ನ ಹೆಂಡತಿಯ ಜೊತೆಯಲ್ಲಿ 2 ಮಕ್ಕಳನ್ನು ಕರ್ಕೊಂಡು ಅವರು ಬೆಂಗಳೂರಿಗೆ ಬಂದರು. ಬೆಂಗಳೂರಿಗೆ ಬಂದು ಅವರು ಅಲ್ಲಿ ಒಂದು ಲೇತ್ ಮಷಿನ್ ಹಾಕ್ಕೊಂಡು, ಒಂದು ಫ್ಯಾಕ್ಟ್ರಿನ ಹಾಕ್ಕೊಂಡು ಕೆಲಸ ಮಾಡಲಿಕ್ಕೆ ಶುರು ಮಾಡಿದರು. ಕೆಲಸ ಮಾಡ್ತಾ ಮಾಡ್ತಾ ಕಷ್ಟಪಟ್ಟು ಕೆಲಸ ಮಾಡಿ 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 ಮನೇನ ಕಟ್ಕೊಂಡ್ರು ಬೆಂಗಳೂರಲ್ಲಿ. ಆಮೇಲೆ ಒಂದು ಸ್ಕೂಟರ್ನ ಇಟ್ಕೊಂಡ್ರು. ಆಮೇಲೆ ಒಂದು ಕಾರನ್ನ ತೆಗೆದುಕೊಂಡ್ರು. ಇವತ್ತು ಬಹಳ ಸಮೃದ್ಧಿ ಆದಂಥ ಬದುಕನ್ನು ಅವರು ಬದುಕ್ತಾ ಇದ್ದಾರೆ. ನಾನು ಅವ್ರ ಮನೆಗೆ ಹೋದಾಗ ಅವರೆಲ್ಲ ತಮ್ಮ ಲೈಫ್ ಹಿಸ್ಟ್ರಿ ಬಗ್ಗೆ ಬಹಳ ಕ್ಲಿಯರ್ ಆಗಿ ಹೇಳಿದರು. ಅಯ್ಯ, ನಾನು ಬಹಳ ಕಷ್ಟಪಟ್ಟಿದ್ದೇನೆ, ನಾನೀಗ ಒಂದು ಒಳ್ಳೆ ಸ್ಥಿತಿಗೆ ಬಂದಿದ್ದೇನೆ, ಈಗ ನಾನು ರಿಟೈರ್ ಆಗಿದ್ದೇನೆ, ನಾನು ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ನನ್ನ ಮಗ ಇವತ್ತು ನನ್ನ ಫ್ಯಾಕ್ಟ್ರಿ ನೋಡ್ಕೊಂತಾನ, ಹಾಗಾಗಿ ಬಹಳ ಸಂತೃಪ್ತಿ ಆದಂಥ ಬದುಕು ನಾನು ಬದುಕ್ತಾ ಇದ್ದೇನೆ ಅಂತ ಅವ್ರು ಹೇಳಿದ್ರು. ಕರ್ತನಲ್ಲಿ ಪ್ರಿಯರೇ, ನಾನು ನಿಮಗೊಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಈ ವೃದ್ಧ ಮನುಷ್ಯ ಜಾನ್, ಇವರು ತಮ್ಮ ಜೀವಿತದಲ್ಲಿ ಮಾಡಿದಂಥ ಎಲ್ಲ ಪ್ರಯಾಸಗಳನ್ನು ನಾವು ನೋಡಿದಾಗ ಇವರ ಬದುಕು ಯಾವ ಥರದ ಬದುಕು ಅಂತ ನಾವು ಹೇಳ್ತೀವಿ? ಯಶಸ್ವಿಯಾದಂಥ ಬದುಕು ಅಥವಾ ವ್ಯರ್ಥವಾದಂಥ ಬದುಕು? ಇವರ ಬದುಕನ್ನು ನೀವು ಯಾವ ರೀತಿ ಅಳಿತೀರಿ? ಇವರ ಬಗ್ಗೆ ಕೇಳಿದಾಗ ನೋಡ್ರಿ, ಅಷ್ಟು ಕಷ್ಟಪಟ್ಟು ಇವರೆಲ್ಲ ತಮ್ಮ ಜೀವಿತದಲ್ಲಿ ಒಂದು ಹಂತಕ್ಕೆ ಬಂದಾರೆ. ಈಗ ಅವರ ಬದುಕು ಬಗ್ಗೆ ನಾವು ಯೋಚನೆ ಮಾಡ್ತಿರುವಾಗ ಇವರ ಬದುಕು ಯಶಸ್ವಿಯಾದಂಥ ಬದುಕು ಅಥವಾ ವಿಫಲವಾದಂಥ ಬದುಕು ಅನ್ನುವಂಥ ಪ್ರಶ್ನೆ. ಕರ್ತನಲ್ಲಿ ಪ್ರಿಯರೇ, ನಾವು ಯಾರಾದರೂ ಕೂಡ ಇವರ ಬದುಕು ಯಶಸ್ವಿಯ ಬದುಕಂತ ಹೇಳ್ತೇವೆ. ಇವರ ಬದುಕು ವ್ಯರ್ಥವಾದಂಥ ಬದುಕು ಅಂತ ನಾವು ಹೇಳೋದೇ ಇಲ್ಲ. ಯಾಕಂದ್ರೆ ಜೀವನದಲ್ಲಿ ಅವರು ತಿಂದು ಕುಡಿದು ಮಜಾ ಮಾಡಿ ಅವರು ದುಡ್ಡನ್ನು ಹಾಳು ಮಾಡಿಲ್ರಿ. ಅವರು ಕಷ್ಟಪಟ್ಟು ತಮ್ಮ ಬದುಕನ್ನು ಬದುಕಿ ಇವತ್ತು ಸಂಪತ್ತನ್ನು ಗಳಿಸಿದ್ದಾರೆ. ಇವತ್ತು ಬಹಳ ಸಂತೃಪ್ತಿಯಾದಂಥ ಬದುಕನ್ನು ಬದುಕ್ತಾ ಇದ್ದಾರೆ. ಇದನ್ನು ನೋಡಿದಾಗ ತಕ್ಷಣ ನಮ್ಗೆ ಅನಿಸ್ತೈತ್ರಿ, ಏನಂತಂದ್ರೆ ಬದುಕಂದ್ರೆ ಹಿಂಗಿರ್ಬೇಕು ನೋಡು, ಬದುಕಂದ್ರೆ ಈ ರೀತಿಯಾಗಿರ್ಬೇಕು, ಯಶಸ್ವಿಯಾದಂಥ ಬದುಕು, ಸಂತೃಪ್ತಿ ಆದಂಥ ಬದುಕು ಅನ್ನುವಂಥದ್ದು ನಾವು ಅನ್ಕೊಂತೇವೆ. ಒಬ್ಬ ವ್ಯಕ್ತಿಯ ಬದುಕನ್ನ ಬೈಬಲ್ನಲ್ಲಿ ಬರೆದಿದೆ.
ಇವತ್ತು ನಿಮ್ಮ ಮುಂದೆ ನಾನು ಅದನ್ನು ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ಶ್ರೀ ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 16ನೇ ವಚನದಿಂದ 21ನೇ ವಚನದವರೆಗೆ. ಶ್ರೀ ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ ವಚನಗಳು 16ರಿಂದ 21ರವರೆಗೆ. ಅಲ್ಲಿ ಹೀಗೆ ಬರೆದಿದೆ ಪ್ರಿಯರೇ, ಒಬ್ಬನೊಬ್ಬ ಐಶ್ವರ್ಯವಂತನ ಭೂಮಿಯು ಚೆನ್ನಾಗಿ ಬೆಳೆಯಿತು. ಆಗ ಅವನು ತನ್ನೊಳಗೆ, ನಾನೇನು ಮಾಡಲಿ, ನನ್ನ ಬೆಳೆಯನ್ನು ತುಂಬಿಡುವುದಕ್ಕೆ ನನಗೆ ಸ್ಥಳವಿಲ್ಲವಲ್ಲ ಎಂದು ಯೋಚಿಸಿ, ಒಂದು ಕೆಲಸ ಮಾಡುತ್ತೇನೆ, ನನ್ನ ಕಣಜಗಳನ್ನು ಕೀಳಿಸಿ ಅವುಗಳಿಗಿಂತ ದೊಡ್ಡ ಕಣಜಗಳನ್ನು ಕಟ್ಟಿಸುವೆನು. ಅಲ್ಲಿ ನನ್ನ ಎಲ್ಲ ದವಸ ಧಾನ್ಯಗಳನ್ನು ಸರಕುಗಳನ್ನು ತುಂಬಿಟ್ಟು, ನನ್ನ ಜೀವಾತ್ಮಕ್ಕೆ ಮನವೇ, ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಬಂದಿದೆ, ವಿಶ್ರಮಿಸಿಕೊ, ಊಟ ಮಾಡು, ಕುಡಿ, ಸುಖ ಪಡು ಎಂದು ಹೇಳುವೆನು ಅಂದುಕೊಂಡನು. ಆದರೆ ದೇವರು ಅವನಿಗೆ, ಬುದ್ಧಿಹೀನನು ನೀನು, ಈ ಹೊತ್ತು ರಾತ್ರಿ ನಿನ್ನ ಪ್ರಾಣವನ್ನ ನಿನ್ನ ಕಡೆಯಿಂದ ಕೇಳುವರು. ಆಗ ನೀನು ಸಿದ್ಧ ಇಟ್ಟಿರೋದು ಯಾರಿಗಾಗುವುದು ಎಂದು ಕೇಳಿದನು. ತನಗೋಸ್ಕರ ದ್ರವ್ಯವನ್ನಿಟ್ಟುಕೊಂಡ ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗಿದೆ ಇರುವನು ಅನ್ನುವಂಥದ್ದೇ ಇದ್ದಾನೆ ಎಂದು ದೇವರು ಹೇಳ್ತಾನೆ. ಕರ್ತನಲ್ಲಿ ಪ್ರಿಯರೇ, ಈ ಬೈಬಲ್ದಲ್ಲಿ ನಾವು ಓದ್ತಿರುವಂಥ ಮನುಷ್ಯ, ಅವನಿಗೆ ಸಂಪತ್ತು ಸಾಕಷ್ಟು ಬಂತ್ರಿ, ಭಾಳ ರೊಕ್ಕ ಬಂತು. ಅವ ತನ್ನ ಕಣಜಗಳನ್ನು ಎಲ್ಲ ಕಿತ್ತಿ ಹಾಕಿ ದೊಡ್ಡ ದೊಡ್ಡ ಕಣಜಗಳನ್ನು ಕಟ್ಟಿ ತನ್ನ ಬೆಳೆಯನ್ನು ಇಟ್ಟು ಅವನು ತನ್ನ ಮನಸ್ಸಿಗೆ ಏನು ಅನ್ಕೊಂಡ ಅಂದ್ರೆ, ಬೇಕಾದಷ್ಟಿದೆ ಈಗ ನನ್ನ ಹತ್ರ, ಈಗ ನಾನು ತಿಂದು ಉಂಡು ಮಜಾ ಮಾಡಿ ಸಾಯ್ಬೇಕು ಅನ್ನುವಂಥ ಒಂದು ಯೋಚನೆ ಅವನ ಮನಸ್ಸಿನಲ್ಲಿ ಬಂತು. ಆಗ ದೇವರೊಂದು ಪ್ರಶ್ನೆ ಕೇಳ್ತಾನೆ. ಏನಂತಂದ್ರೆ, ಮನುಷ್ಯನೇ, ಐಶ್ವರ್ಯವಂತನೇ, ನೀನು ಬುದ್ಧಿಹೀನ, ನೀನು ಮೂರ್ಖ. ಯಾಕಂತಂದ್ರೆ ನೀನು ದುಡ್ಡು ಸಂಪಾದನೆ ಮಾಡಿದ್ದಿ, ಆದ್ರೆ ಈ ರಾತ್ರಿ ನಿನ್ನ ಜೀವ ನಾನು ಕೇಳುವುದಾದ್ರೆ ನೀನು ಎಲ್ಲಿ ಹೋಗ್ತಿ ಅನ್ನುವಂಥದ್ದು. ನೀನು ಸಂಪತ್ತನ್ನು ಕೂಡಿಸಿಟ್ಟಿದ್ದು ಯಾರು ತಿಂತಾರ? ಹಂಗಾರ ನೀನಂತರೂ ಇವತ್ತು ಸತ್ತು ಹೋದ್ರೆ ಯಾರು ತಿಂತಾರ ಅನ್ನುವಂಥ ಪ್ರಶ್ನೆ ದೇವರು ಅವನಿಗೆ ಕೇಳ್ತಾನೆ. ಪ್ರಿಯರೇ ನೋಡ್ರಿ, ಈಗಷ್ಟೇ ಜಾನ್ ಅವರ ಬದುಕನ್ನು ನೋಡಿದ್ವಿ, ಸಾರ್ಥಕ ಬದುಕು ಅಂತ ನಾವು ಅನ್ಕೊಂಡ್ವಿ. ಆದ್ರೆ ಈ ಶ್ರೀಮಂತನ ಬದುಕನ್ನು ನೋಡ್ರಿ, ದೇವರು ಇವನನ್ನ ಮೂರ್ಖ ಅಂತ ಕರೀತಾನ್ರಿ. ನೋಡ್ರಿ, ಬೈಬಲ್ದಲ್ಲಿ ಮೂರ್ಖ ಅಂತ ಕರೆಯೋದು ಬಹಳ ಕೆಟ್ಟ ಶಬ್ದ ರೀ. ಅಲ್ಲಿ ನಾವು ನೋಡ್ತೇವೆ, ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 22ನೇ ವಚನದಲ್ಲಿ ನೋಡ್ತೀವಿ ರೀ. ಏನಂತಂದ್ರೆ, ಅಕಸ್ಮಾತ್ ನಾವು ಯಾರಿಗಾದ್ರೂ ಮೂರ್ಖ ಅಂತ ಕರೆದ್ರೆ ದೇವ್ರು ನಮ್ಮನ್ನು ಬೆಂಕಿಯಾಗ ಹಾಕನ್ರಿ. ಇದನ್ನ ದೇವ್ರ ಹೇಳ್ಯಾನ್ರಿ. ನೀನು ಇನ್ನೊಬ್ಬರಿಗೆ ಮೂರ್ಖ ಅಂತ ಕರೆದ್ರೆ, ಯಾಕ್ರಿ ನಾವು ಮೂರ್ಖ ಅಂತ ಯಾಕೆ ಇನ್ನೊಬ್ಬರಿಗೆ ಕರಿಬಾರ್ದು? ಯಾಕಂತಂದ್ರೆ ಅವರು ದೇವರ ಸ್ವರೂಪದಲ್ಲಿ ಸೃಷ್ಟಿಯಾಗ್ಯಾರ್ರಿ. ಇದನ್ನ ನಾವು ಮರಿಬಾರ್ದು. ನಾವು ಪ್ರತಿಯೊಬ್ಬೊಬ್ಬರು ದೇವರ ಸ್ವರೂಪದಲ್ಲಿ ಸೃಷ್ಟಿಯಾಗಿವೆ, ದೇವರ ಪ್ರತಿರೂಪ ನಾವು. ಅಂಥ ಒಂದು ಮನುಷ್ಯನಿಗೆ ಹೋಗಿ ನೀವು ಮೂರ್ಖ, ನೀಚ ನೀನು ಅಂತ ನೀವು ಕರೆಯೋದಾದ್ರೆ ದೇವ್ರು ಹೇಳ್ತಾನೆ, ನಿಮ್ಮನ್ನ ಬೆಂಕಿಯಾಗ ಹಾಕ್ತೀನಿ ಅಂತ. ಹಾಗಾದ್ರೆ ನಾವು ಇನ್ನೊಬ್ಬರಿಗೆ ಬೈಬೇಕಾದ್ರೆ, ಇನ್ನೊಬ್ಬರಿಗೆ ನಾವು ಏನಾದರೂ ಕೆಟ್ಟದ್ದು ಹೇಳಬೇಕಾದ್ರೆ ಹಗಲೆಲ್ಲ ಯೋಚನೆ ಮಾಡಬೇಕು. ಅಂಥದ್ದು ದೇವ್ರಿಲ್ಲಿ ಈ ಶ್ರೀಮಂತನನ್ನ ಮೂರ್ಖ ಅಂತ ಕರೀತಾನ್ರಿ. ಅಂದ ಮೇಲೆ ಈ ಶ್ರೀಮಂತನು ಮಾಡಿದಂಥ ಮಿಸ್ಟೇಕ್ ಅಥವಾ ತಪ್ಪು ಏನಾಗಿರ್ಬೋದು ಅನ್ನುವಂಥ ಪ್ರಶ್ನೆ ಇವತ್ತಿನ ಬೆಳಗಿನ ಪ್ರಶ್ನೆ. ಯಾಕಂದ್ರೆ ನಾನು ನೀನು ಕೂಡ ಈ ರೀತಿಯಾಗಿ ಮೂರ್ಖತನದಲ್ಲಿ ಬದುಕ್ತಿರಬಹುದು. ಹಾಗಾಗಿ ಇವತ್ತು ಈ ಶ್ರೀಮಂತನನ್ನ ಬಹಳ ಕುಲಂಕುಷವಾಗಿ ನೋಡೋದು ಬಹಳ ಅವಶ್ಯಕವಾಗಿದೆ ಅನ್ನುವಂಥ ಸಂಗತಿ. ಕರ್ತನಲ್ಲಿ ಪ್ರಿಯರೇ, ಈ ಶ್ರೀಮಂತನನ್ನ ಒಂದು ಕ್ಷಣ ನೋಡೋಣ್ರಿ. ಈ ಶ್ರೀಮಂತ ಹೇಗಿದ್ದಾನೆ ನೋಡ್ರಿ. ಮೊಟ್ಟ ಮೊದಲನೇದಾಗಿ ನಾವು ನೋಡ್ತೇವೆ, ಈ ಹೊಸ ಒಡಂಬಡಿಕೆಯಲ್ಲಿ ಶ್ರೀಮಂತನ ಬಗ್ಗೆ ಪವಿತ್ರಾತ್ಮ ದೇವರು ಬರೆಯುವಾಗ, ಈತನು ತಪ್ಪು ದಾರಿಯಿಂದ ಐಶ್ವರ್ಯವನ್ನ ಸಂಪತ್ತನ್ನ ಗಳಿಸಿದ ಅಂತ ಪವಿತ್ರಾತ್ಮ ದೇವರು ಹೇಳೋದಿಲ್ರಿ. ಈ ಮನುಷ್ಯ ತಪ್ಪಾದ ಮಾರ್ಗದಲ್ಲಿ ದುಡ್ಡನ್ನ ಸಂಪಾದನೆ ಮಾಡಿಲ್ಲ, ಕರೆಕ್ಟ್ ಆದಂತ ರೀತಿಯಲ್ಲೇ ಸಂಪಾದನೆ ಮಾಡ್ಯಾನ್ರಿ.
ಹಾಗಾದ್ರೆ ಇವನು ಯಾವ ತಪ್ಪುದಾರಿ ಹಿಡಿದು ನೋಡ್ರಿ, ತಪ್ಪುದಾರಿ ಹಿಡಿದು ಅಕಸ್ಮಾತ್ ನಾವು ಸಂಪಾದನೆ ಮಾಡೋದಾದ್ರೆ ದೇವ್ರ ದೃಷ್ಟಿಯಲ್ಲಿ ಬಿದ್ದು ಹೋಗ್ತೀವಿ ನಾವು. ಯೆರೆಮೀಯನ ಗ್ರಂಥ 17ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ಒಂದು ಮಾತು ಓದ್ತೀವಿ, ಏನಂತಂದ್ರೆ, ಆಸ್ತಿ ಪಾಸ್ತಿಗಳನ್ನು ಅನ್ಯಾಯವಾಗಿ ಸಂಪಾದನೆ ಮಾಡಿದರೆ ನೀನು ಹುಚ್ಚನೆ. ಆಸ್ತಿ ಪಾಸ್ತಿಗಳನ್ನ ನೀನು ತಪ್ಪಾದ ಮಾರ್ಗದಲ್ಲಿ ನೀನು ಗಳಿಸುವುದಾದರೆ ನೀನು ಶತಮೂರ್ಖ ಅನ್ನುವಂಥ ಮಾತು ಇಲ್ಲಿ ಬೈಬಲ್ದಲ್ಲಿ ಬಹಳ ಸ್ಪಷ್ಟವಾಗಿ ಯೆರೆಮೀಯ ಹೇಳ್ತಾನೆ. ಆದರೆ ನಮ್ಮ ಈ ಒಂದು ಶ್ರೀಮಂತ, ನಾವು ನೋಡ್ತಿರುವಂತ ಶ್ರೀಮಂತ, ಲೂಕನ ಸುವಾರ್ತೆ 12ನೇ ಅಧ್ಯಾಯ 16ನೇ ವಚನದಲ್ಲಿ ಇರುವಂತ ಶ್ರೀಮಂತ, ಈತ ತಪ್ಪು ಮಾರ್ಗದಿಂದ ಸಿರಿತನ ಸಂಪತ್ತು ಗಳಿಸಲ್ರಿ. ಒಂದನೇದಾಗಿ. ಎರಡನೇದಾಗಿ ನೋಡ್ರಿ, ಅವನು ತಪ್ಪಾದ ಮಾರ್ಗದಲ್ಲಿ ಅಥವಾ ಜೂಜಾಟ ಮಾಡಿ ಗಳಿಸಿಲ್ಲ. ನೋಡ್ರಿ, ಅವನು ಗಳಿಸಿದ್ದು ಬಹಳ ಕರೆಕ್ಟ್ ಆದಂತ ರೀತಿಯಲ್ಲಿ ಅವನು ಗಳಿಸಿದಂತ ದುಡ್ಡು ಅದು ತಪ್ಪಾದ ಮಾರ್ಗದಲ್ಲಿ ಅಲ್ಲವೇ ಅಲ್ಲ. ಜೂಜಾಟದಿಂದ ಇನ್ನೇನೋ ತಪ್ಪು ಕೆಲಸ ಮಾಡಿ ಅವನು ದುಡ್ಡನ್ನು ಗಳಿಸಲಿಲ್ಲ. ಮೂರನೇದಾಗಿ ನೋಡ್ರಿ, ತನ್ನ ಆಳುಗಳಿಗೆ ಕಡಿಮೆ ಪಗಾರ ಕೊಟ್ಟು, ಅವನದು ಹೊಲ ಇತ್ರಿ ಈ ಶ್ರೀಮಂತಂದು, ಅವನಿಗೆ ಆಳುಗಳಿಗೆ ಕಡಿಮೆ ಪಗಾರ ಕೊಟ್ಟು ಅವ್ರ ರೊಕ್ಕ ಹೊಡ್ಕೊಂಡು ಅವನು ಬದುಕಿಲ್ರಿ. ದೇವರು ಅದನ್ನು ಹೇಳೋದಿಲ್ಲ. ಕರೆಕ್ಟಾಗಿ ಬದುಕ್ಯಾನ್ರಿ. ಅವನ ಬದುಕು ಬಹಳ ಅಚ್ಚುಕಟ್ಟಾಗಿತ್ತು ಅಂತ ನಾವು ನೋಡ್ತೇವೆ. ಯಾಕೋಬನ ಗ್ರಂಥ 5ನೇ ಅಧ್ಯಾಯದ 1ನೇ ವಚನದಲ್ಲಿ ನೋಡ್ತೀವಿ, ದೇವ್ರು ಹೇಳ್ತಾನ, ಶ್ರೀಮಂತರೇ, ನೀವು ತಪ್ಪಾದ ಮಾರ್ಗದಲ್ಲಿ ನೀವು ಏನ್ ದುಡ್ಡು ಸಂಪಾದನೆ ಮಾಡಿರಿ, ನೀವು ಗೋಳಾಡ್ರಿ, ಅಳ್ರಿ, ನಾಳೆ ನಿಮ್ಮ ಬದುಕು ಅಧೋಗತಿ ಯಾಕೆ ಹೋಗ್ತೈತಿ ಅಂತ ದೇವ್ರು ಎಚ್ಚರಿಸ್ತಾನೆ. ನೀವು ಕೊಡ್ಬೇಕಾದಂತ ದುಡ್ಡನ್ನ ನೀವು ಕೆಲಸಗಾರರಿಗೆ ಕೊಟ್ಟಿಲ್ಲ, ಹೊಡ್ಕೊಂಡಿರಿ, ಅದ್ರಾಗ ಅಲ್ಲಿ ತಪ್ಪು ಮಾಡಿರಿ, ಅದಕ್ಕೆ ನಿಮ್ಗೆ ನಾಳೆ ಶಿಕ್ಷೆ ತಪ್ಪಿದ್ದಲ್ಲ ಅಂತ ದೇವ್ರು ಎಚ್ಚರಿಸ್ತಾನ್ರಿ. ಈ ನಮ್ಮ ಶ್ರೀಮಂತ ಆ ರೀತಿ ಮಾಡಿರ್ಲಿಲ್ಲ. ಇವನು ದುಡ್ಡನ್ನ ತಪ್ಪುದಾರಿಯಿಂದ ಗಳಿಸಿದ್ದಿಲ್ಲ. ಅವನು ಏನ್ ಮಾಡಾಕತ್ತಾನ್ರಿ, ತಾನು ಏನು ಕರೆಕ್ಟಾಗಿ ಗಳಿಸ್ಯಾನ ಅದನ್ನ ಸೇಫ್ ಆಗಿ ಇಡಾಕತ್ತಾನ್ರಿ, ಸುರಕ್ಷಿತವಾಗಿ ಇಡಾತಾನ ಅಷ್ಟ. ಅವನ್ ಏನ್ ತಪ್ಪೈತ್ರಿ ಅದ್ರಾಗ? ಸ್ವಲ್ಪ ಯೋಚನೆ ಮಾಡ್ರಿ. ನೋಡ್ರಿ, ಅವ ತಾನು ಏನು ದುಡ್ಡನ್ನ ಗಳಿಸ್ಯಾನ, ಏನು ಬೆಳೆ ಅವನ್ ಬಂದೈತಿ, ದುಡ್ಡು ಬಂದೈತಿ, ಆ ಬೆಳೆನ ಅವನು ಸೇಫ್ ಆಗಿ ಇಡಾಕತ್ತಾನ್ರಿ, ಕರೆಕ್ಟಾಗಿ ಕಣಜಗಳನ್ನ ದೊಡ್ಡದು ಮಾಡಿ ಇಡಾಕತ್ತಾನ್ರಿ. ಅವನ್ ತಪ್ಪೇನೈತ್ರಿ? ಇವನಿಗೆ ಯಾಕೆ ದೇವರು ಮೂರ್ಖ ಅಂತ ಕರಿಬೇಕು ಅನ್ನುವಂಥ ಪ್ರಶ್ನೆ ಇವತ್ತು ನನ್ನ ಮನಸ್ಸಿನಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಬರ್ತೈತ್ರಿ. ಜನರು ಇವನನ್ನ ನೋಡಿ, ಬದುಕಂದ್ರೆ ಹಿಂಗ ಇರ್ಬೇಕು ನೋಡು ಅಂತಿದ್ರಿ. ಈ ಶ್ರೀಮಂತನನ್ನ ನೋಡಿದಾಗ, ಕರೆಕ್ಟ್ ಬದುಕ್ಯಾನವ, ಅವ ಎಲ್ಲೂ ತಪ್ಪಿಲ್ಲ, ಅವ ಬದುಕಂದ್ರೆ ಹಿಂಗಿರ್ಬೇಕು ನೋಡು ಅಂತ ಜನರು ಅವನದು ಉದಾಹರಣೆ ಹೇಳ್ತಾ ಇದ್ರು. ಅಷ್ಟು ಕರೆಕ್ಟಾಗಿ ಬದುಕಿದಂತ ಮನುಷ್ಯರಿ. ಅಕಸ್ಮಾತ್ ಯೇಸು ಅವನಿಗೆ ಬುದ್ಧಿಹೀನ ಅಂದಿಲ್ಲ ಅಂದ್ರೆ ನಾನು ನೀವು ಜಾಣನಾದ ಶ್ರೀಮಂತ ಅಂತ ಹೇಳ್ತಿದ್ವಿ. ಆದ್ರೆ ಯೇಸು ಅವನಿಗೆ ಬುದ್ಧಿಹೀನ ಅಂದಿದ್ದಕ್ಕೆ ಇವತ್ತು ನಾನು ನೀನು ಯೋಚನೆ ಮಾಡಬೇಕಾಗಿದೆ ಅನ್ನುವಂಥ ಸಂಗತಿ. ಕರ್ತನಲ್ಲಿ ಪ್ರಿಯರೇ, ದೇವರು ಯಾರನ್ನ ಪ್ರೀತಿಸ್ತಾನ, ಯಾರು ತನ್ನ ಜನರಾಗಿರ್ತಾರ, ಅನೇಕ ಸಾರಿ ಬೈಬಲ್ದಲ್ಲಿ ನಾವು ನೋಡ್ತೀವ್ರಿ. ಇದನ್ನ ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ದೇವರು ಅವರಿಗೆ ಸಂಪತ್ತನ್ನ, ಐಶ್ವರ್ಯವನ್ನ ಕೊಡ್ತಾನ್ರಿ. ನೀವು ಹಳೆ ಒಡಂಬಡಿಕೆಯಲ್ಲಿ ಜನರನ್ನ ನೋಡ್ರಿ, ಅಬ್ರಹಾಮನನ್ನ ನೋಡ್ರಿ, ಸಾಕಷ್ಟು ಶ್ರೀಮಂತ. ಮೋಶೆ ನೋಡ್ರಿ, ರಾಜ್ಕುಮಾರ. ದಾವಿದನನ್ನು ನೋಡ್ರಿ, ಅವನ ಸಂಪತ್ತು ನೋಡ್ರಿ. ಸೊಲೊಮೋನನ ಸಂಪತ್ತನ್ನು ನೋಡ್ರಿ, ಜಗತ್ತಿನಲ್ಲಿ ಯಾರ ಹತ್ರ ಇರಲಿಲ್ಲ ಅಷ್ಟು ಸಂಪತ್ತು ದೇವರು ಕೊಟ್ಟಿದ್ದ. ನಿಕೋದೇಮನನ್ನ ನೋಡ್ರಿ, ಹೊಸ ಒಡಂಬಡಿಕೆಯಲ್ಲಿ ಅವನ ಹತ್ರ ಇರುವಂತ ಸಂಪತ್ತು ಅಷ್ಟ ಅಜಗಜಾಂತರ ಸಂಪತ್ತಿತ್ರಿ ಅವನಲ್ಲಿ. ಆದರೆ ದೇವರು ಇವರಿಗೆಲ್ಲ ಆಶೀರ್ವಾದ ಕೊಟ್ಟಿದ್ದಾರೆ. ಅನೇಕರು ತಪ್ಪಾಗಿ ಬೋಧನೆ ಮಾಡ್ತಾರ, ಬೈಬಲ್ ತಿಳ್ಕೊಳ್ಳಾರ್ದ ಹೇಳ್ತಾರ. ಏನಂತಂದ್ರ, ನಿನ್ನ ಸಂಪತ್ತನ್ನೆಲ್ಲ ನೀನು ಬಡವರಿಗೆ ಕೊಟ್ಟು ನೀನು ಶಿಲ್ಬೆ ಹೊತ್ತುಕೊಂಡು ಬರ್ಬೇಕಂತ ಯೇಸು ಹೇಳಾನ, ಅದು ಎಲ್ಲರಿಗೂ ಅನ್ವಯಿಸ್ತೈತಿ ಅಂತ. ಇಲ್ಲ ಪ್ರಿಯರೇ, ನೀನು ದೇವ್ರಿಗಿಂತ ಸಂಪತ್ತನ್ನ ಪ್ರೀತಿ ಮಾಡ್ತೀಯ ಅಂದ್ರೆ ದೇವರು ಆ ಸಂಪತ್ತನ್ನ ಕೇಳ್ತಾನೆ. ನೀನು ದೇವರನ್ನೇ ಪ್ರೀತಿ ಮಾಡೋದಾದ್ರೆ ನಿನಗೆ ಸಂಪತ್ತನ್ನ ಕೊಡ್ತಾನ್ರಿ ದೇವ್ರು. ನೆನ್ಪಿಟ್ಕೊಳ್ಳಿ, ಇದು ಬೈಬಲ್ ಈ ರೀತಿಯಾಗಿ ಹೇಳ್ತೈತ್ರಿ ಪ್ರಿಯರೇ. ಹಾಗಾಗಿ ಇವತ್ತು ಸಂಪತ್ತೇ ಪಾಪ ಅಲ್ಲ, ದಯವಿಟ್ಟು ನೆನ್ಪಿಟ್ಕೊಳ್ರಿ. ಸಂಪತ್ತ ಪಾಪ ಅಂತ ಅನ್ಕೋಬೇಡ್ರಿ. ನನ್ನ ಹತ್ರ ಸಂಪತ್ತು ಬಂದ್ಕೊಂಡು ನಾನು ಕೊಡ್ಬೇಕು, ಅಲ್ಲಿ ಹೋಗ್ಬೇಕು, ಶಿಲ್ಬೆ ಹೋಗ್ಬೇಕು ಅಂತ ಅನ್ಕೋಬೇಡ್ರಿ. ದೇವ್ರ ಆಶೀರ್ವಾದ ರೀ, ನಿಮಗೆ ದೇವ್ರು ಕೊಟ್ಟಿದ್ದಾನ್ರಿ. ಆ ಶ್ರೀಮಂತನಿಗೂ ಕೊಟ್ಟಿದ್ದ ದೇವ್ರು, ಅವನಿಗೆ ಸಂಪತ್ತನ್ನ ಕೊಟ್ಟಿದ್ದಾರೆ. ಆದರೂ ಕೂಡ ಇವತ್ತಿನ ದಿವಸ ಯೇಸು ಅವನಿಗೆ ಹೇಳ್ತಾನ, ಅವನು ಬುದ್ಧಿಹೀನ ಮನುಷ್ಯ, ಅವನು ಶತಮೂರ್ಖ ಅಂತಂದು ಯೇಸು ಹೇಳ್ತಾನೆ. ಹಾಗಾದ್ರೆ ಅವನು ಮಾಡಿದಂತ ತಪ್ಪೇನು? ಬಹುಶಃ ನಾನು ನೀನು
ನಮ್ಮ ಜೀವನದಲ್ಲಿ ಕೂಡ ಅವನು ಮಾಡಿದಂಥ ತಪ್ಪು ಮಾಡ್ಬೋದ್ರಿ. ನಾಳೆ ದೇವರು ನನಗೂ ನಿಮಗೂ ಬುದ್ಧಿಹೀನ ಮನುಷ್ಯ ನೀನು ಅಂತ ನಮ್ಮನ್ನು ಕರೀಬಹುದ್ರಿ. ಹಾಗಾದ್ರೆ ಇವತ್ತು ಕ್ಷಣ ಹೊತ್ತು ಅವನ ತಪ್ಪನ್ನ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋಣ. ಕರ್ತನಲ್ಲಿ ಪ್ರಿಯರೇ, ನಾನು ವಾಕ್ಯವನ್ನು ಓದಿದಾಗ ಒಂದು ಮಾತನ್ನ ಹೇಳಿದೆ. 16ನೇ ವಚನದಲ್ಲಿ, ಒಬ್ಬನೊಬ್ಬ ಐಶ್ವರ್ಯವಂತನು ಭೂಮಿಯ ಚೆನ್ನಾಗಿ ಬೆಳೆಯಿತು. ದಯವಿಟ್ಟು ಇದನ್ನು ಗಮನಿಸ್ರಿ. ಅನೇಕ ಸಾರಿ ನಮಗೆ ಗಮನಕ್ಕೆ ಬರೋದಿಲ್ಲ. ಏನಂದ್ರೆ, ಅವನ ಭೂಮಿ ಫಲವತ್ತಾಗಿ ಬೆಳೆಯಿತು. ಈ ಭೂಮಿ ಫಲವತ್ತಾಗಿ ಬೆಳಿಬೇಕಾದ್ರೆ ಯಾರ ಕೃಪೆ ಬೇಕ್ರಿ? ದೇವರ ಕೃಪೆ ಇದ್ರೆ ಮಾತ್ರ ಸಾಧ್ಯ ರೀ. ಬಹಳ ಜನ ಹೇಳ್ತಾರ್ರಿ, ನಾನು ಕಷ್ಟಪಟ್ಟೇನಿ, ನಾನು ಸಂಪಾದನೆ ಬಹಳ ಕಷ್ಟಪಟ್ಟು. ನಮ್ಮ ಜಾನ್ ಗತಿ ಹೇಳ್ತಾರ್ರಿ, ಏನಂತಂದ್ರೆ ನಾನು ಕಷ್ಟಪಟ್ಟು ನಾನು ಸಂಪಾದನೆ ಮಾಡೇನಿ, ಯಾವ್ರು ಸುರಿಸೇನಿ, ರಕ್ತ ಸುರಿಸೇನಿ, ಆ ರೀತಿ ಕಷ್ಟಪಟ್ಟು ಮಾಡೇನಿ ಅಂತ ಅನೇಕರು ಹೇಳ್ತಾರೆ. ಕರ್ತನಲ್ಲಿ ಪ್ರಿಯರೇ, ಒಂದೇ ಪ್ರಶ್ನೆ, ಇಂಥವರಿಗೆ ದೇವರು ಆರೋಗ್ಯ ಕೊಟ್ಟಿಲ್ಲ ಅಂದ್ರೆ ಅವರೆಲ್ಲಿ ಸಂಪಾದನೆ ಮಾಡ್ತಿದ್ದೀರಿ? ಇವರಿಗೆ ದೇವರು ಆಯುಷ್ಯನ ಕೊಟ್ಟಿಲ್ಲ ಅಂದ್ರೆ ಸಂಪಾದನೆ ಎಲ್ಲಿಂದ ಮಾಡ್ತಿದ್ದೀರಿ? ಬಹಳ ಅಹಂಕಾರದಿಂದ ಕೊಚ್ಚಿಕೊಳ್ಳುತ್ತಾ ಕೆಲವು ಜನ ಹೇಳ್ತಾರೆ, ನಾನು ಬಹಳ ಕಷ್ಟಪಟ್ಟೇನು. ಇವತ್ತು ದೇವ್ರು ಕೇಳ್ತಾನ, ನಾನು ನಿನಗೆ ಆರೋಗ್ಯ ಆಯುಷ್ಯ ಕೊಡದೆ ಹೋಗಿದ್ರೆ ನೀನು ಯಾವ ಸಂಪಾದನೆ ಮಾಡ್ತಿದ್ದೆ? ನಿನ್ನಿಂದ ಏನ್ ಸಾಧ್ಯ? ಬರೀ ನಾವು ಊಟ ಮಾಡ್ಲಿಕ್ಕೆ ಸಾಧ್ಯ ರೀ ನಮಗಷ್ಟ. ಅದು ಒಳಗೆ ಹೋಗಿ ಜೀರ್ಣ ಆಗಿ ಅದು ಹೆಂಗ ರಕ್ತ ಆಕ್ತೈತಿ ಅನ್ನೋದು ದೇವ್ರಿಗೆ ಬಿಟ್ಟಿದ್ರಿ. ಇವತ್ತು ನಾವು ಇದನ್ನ ಬಹಳ ಗಂಭೀರವಾಗಿ ಯೋಚನೆ ಮಾಡ್ಬೇಕ್ರಿ. ಇದು ನಮ್ಗೆ ನೋಡ್ರಿ, ಅವನ ಭೂಮಿ ಫಲವತ್ತಾಗಿದ್ದಕ್ಕೆ ಅವನಿಗೆ ದುಡ್ಡು ಬಂತು. ಭೂಮಿ ಫಲವತ್ತಾಗಬೇಕಾದ್ರೆ ದೇವ್ರ ಕೊಡ್ಬೇಕ್ರಿ. ಮಳೆ ಗಾಳಿ ಎಲ್ಲ ದೇವ್ರ ಕೊಡ್ತಾನೆ. ಅವನು ಕೊಡದೆ ಹೋದ್ರೆ ನಾವು ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಮೊಟ್ಟ ಮೊದಲನೇದಾಗಿ ನಾನು ನೀನು ತಿಳ್ಕೋಬೇಕು. ಇವತ್ತು ನಾವು ಎಷ್ಟು ಕೃತಜ್ಞರಾಗಿ ನಾವು ಬದುಕಬೇಕ್ರಿ. ನಮ್ಮ ಜೀವನದಾಗ ಎಷ್ಟೆಲ್ಲ ದೇವ್ರು ಕೊಟ್ಟಾನ್ರಿ. ಇವತ್ತು ನಾವು ಚರ್ಚಿಗೆ ಬಂದಿದ್ದೇವೆ, ನಮಗೆ ಆರೋಗ್ಯ ಕೊಟ್ಟಾನ, ಆಯುಷ್ಯ ಕೊಟ್ಟಾನ, ಇಲ್ಲಿವರೆಗೂ ಬರೋ ಹಾಗೆ ನಮ್ಗೆ ಶಕ್ತಿಯನ್ನು ಕೊಟ್ಟಾನ್ರಿ. ಇದೆಲ್ಲ ದೇವರ ಕೃಪೆ. ಇದನ್ನ ನಾವು ಅಲ್ಲಗಳೆದು ನಾನು ಇಷ್ಟು ಚಲೋ, ನನಗೆ ಯೌವನ ಪ್ರಾಯ ಐತಿ, ನನಗೆ ಶಕ್ತಿ ಐತಿ, ಅಷ್ಟು ಶಕ್ತಿ ನಾನು ಕೊಚ್ಚಿಕೊಳ್ಳುತ್ತಾ ಹೋದರೆ ದೇವ್ರು ಹೇಳ್ತಾನ, ಬುದ್ಧಿಹೀನ ಮನುಷ್ಯ ನೀನು ಅಂತ. ಇವತ್ತು ನೀನು ಗಂಭೀರವಾಗಿ ದೇವರು ನಮ್ಮ ಜೀವನದಲ್ಲಿ ಮಾಡಿದಂಥ ಕಾರ್ಯಗಳನ್ನ ನೆನಪು ಮಾಡಿಕೊಳ್ಬೇಕಾಗಿದೆ. ಅವನ ಭೂಮಿ ಫಲವತ್ತಾಗಿದ್ದಕ್ಕೆ ಅವನ ಹತ್ರ ದುಡ್ಡು ಬಂತು ಅನ್ನೋದನ್ನ ಮರ್ತು ಬಿಟ್ಟಾರಿ ಆ ಮನುಷ್ಯ. ಈಗ ಬರೋ ತಂದ ಯೋಚನೆ ಮಾಡ್ದ, ನಾನು ಏನ್ ಮಾಡೋನೀಗ, ಇವನ್ನೆಲ್ಲ ಸೇಫ್ ಆಗಿ ಇಡೋಣಂತ, ಇವನು ಚಲೋತನ ಇಡೋಣಂತ. ಆಮೇಲೆ ನನ್ನ ಮನಸ್ಸಿಗೆ ನಾ ಹೇಳ್ಕೊಂತೀನಿ, ಮನವೇ ನೀನು ತಿನ್ನು ಕುಡಿ ಮಜಾ ಮಾಡು, ನಿನಗೆ ಸಾಕಷ್ಟೈತಿ ಅಂತ ನನ್ನ ಮನಸ್ಸಿಗೆ ನಾ ಹೇಳ್ಕೊಂತೀನಿ ಅಂತ. ಇಲ್ಲಿ ತಪ್ಪಾನ. ಇಲ್ಲಿ ಯಾರಿಗೆ ಅವ ಕೃತಜ್ಞತೆಯನ್ನು ಸಲ್ಲಿಸಬೇಕಾಯಿತು, ಕೃತಜ್ಞತೆ ಸಲ್ಲಿಸಲಿಲ್ಲ. ಅದಕ್ಕೆ ಬುದ್ಧಿಹೀನಾದಾರಿ. ದೇವ್ರು ಯಾವತ್ತೂ ಅಪೇಕ್ಷೆ ಪಡ್ತಾನ್ರಿ ಏನಂತಂದ್ರೆ ನಾವು ಆತನಿಗೆ ಕೃತಜ್ಞತೆಯನ್ನು ಹೇಳಬೇಕು ಅಂತ. ಒಂದ್ಸಾರಿ ಯೇಸು 10 ಮಂದಿ ಕುಷ್ಠರೋಗಿನ ಸ್ವಸ್ಥ ಮಾಡ್ತಾನ್ರಿ. ಅವರಲ್ಲಿ ಒಬ್ಬನ ವಾಪಸ್ ಬರ್ತಾನ್ರಿ ಥ್ಯಾಂಕ್ ಯು ಅಂತ ಹೇಳಾಕ. ಯೇಸುನ ಕೈ ಕುಲ್ಕಿಸಿ ಥ್ಯಾಂಕ್ ಯು ಪಾ, ನನ್ನ ಸ್ವಸ್ಥಪಡಿಸಿದಿ ಅಂತ ಹೇಳಾಕ ಒಬ್ಬನ ಬರ್ತಾನ್ರಿ. 9 ಮಂದಿ ಬರುದೇ ಇಲ್ಲ. ಅವರು ಖುಷಿ ಒಳಗೆ ಹೋಗ್ಬಿಡ್ತಾರ್ರಿ, ಮಜಾ ಸೆಲೆಬ್ರೇಟ್ ಮಾಡಕ್ ಹೋಗ್ಬಿಡ್ತಾರೆ. ಒಬ್ಬನು ಬರ್ತಾನ್ರಿ. ಯೇಸುಗೆ ಬಹಳ ದುಃಖ ಆಕೈತ್ರಿ. ಉಳಿದ ಮಿಕ್ಕ 9 ಜನ ಎಲ್ಲಿ ಅಂತ. ಇವತ್ತು ದೇವರು ಅಪೇಕ್ಷೆ ಪಡ್ತಾನ್ರಿ, ಅವನು ಏನ್ ನಮಗೆ ಒಳ್ಳೇದನ್ನ ಮಾಡ್ಯಾನ, ಇದನ್ನ ನೀನು ಅದನ್ನ ಅರಿಕೆ ಮಾಡಬೇಕು. ಆತನಿಗೆ ನಾವು ಥ್ಯಾಂಕ್ ಯು ಹೇಳಬೇಕು, ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ದೇವರು ಅಪೇಕ್ಷೆ ಪಡ್ತಾನ್ರಿ. ಈ ಶ್ರೀಮಂತ ಮನುಷ್ಯ ಕೃತಜ್ಞತೆ ಸಲ್ಲಿಸಲಿಲ್ಲ. ಹಾಗಾಗಿ ದೇವ್ರು ಹೇಳ್ತಾನ, ಶತಮೂರ್ಖ ನೀನು. ಹಾಗಾದ್ರೆ 2-3 ಸಂಗತಿ ಈ ಶ್ರೀಮಂತ ಮರ್ತು ಬಿಡ್ತಾನ್ರಿ. ಅದಕ್ಕೆ ದೇವ್ರು ಅವಂಗ ಬೈತಾನ್ರಿ. ಹಾಗಾದ್ರೆ ಏನು ಅವನು ಮರ್ತು ಬಿಡ್ತಾನ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಕೀರ್ತನೆಗಳು 24ನೇ ಅಧ್ಯಾಯ 1ನೇ ವಚನ. ನಾನು ನೀನು ಯಾವಾಗಲೂ ನೆನ್ಪಿಡ್ಬೇಕು. ಕೀರ್ತನೆ 24 1ನೇ ವಚನದಲ್ಲಿ ದೇವ್ರು ಹೇಳ್ತಾನ, ಈ ಭೂಮಿ ಇದರಲ್ಲಿರುವಂತ ಸಮಸ್ತ ಸಂಪತ್ತು ದೇವ್ರದು, ನಿಂದಲ್ಲ ನಂದಲ್ಲ. ನಾವಿದನ್ನು ಬರೀ ಪಡ್ಕೊಂತೇವ್ರಿ ಹೊರತು ನಾವು ಮಾಲೀಕರಲ್ಲ. ನೆನ್ಪಿಟ್ಕೊಳ್ರಿ ಪ್ರಿಯರೇ, ಬಹಳ ವ್ಯತ್ಯಾಸ ಐತಿ. ಪಡೆಯುವುದಕ್ಕೂ ಮಾಲೀಕರಾಗೋದಕ್ಕೂ ಬಹಳ ವ್ಯತ್ಯಾಸ. ಅಲ್ಲಿ ನಾವು ನೋಡ್ತೀವ್ರಿ ಪ್ರಿಯರೇ, ಏನಂತಂದ್ರ ಭೂಮಿಯು ಅದರಲ್ಲಿರುವ ಸಮಸ್ತವು ಬೇಕಾದ ಯೋಚನೆ ಮಾಡ್ರಿ ನೀವು, ಎಲ್ಲವೂ ದೇವರದೇ. ನೀನು ತಿನ್ನುವಂತ ಆಹಾರ ದೇವ್ರದು,
ನಾನು ನೀನು ಬದುಕ್ತಿರುವಂಥ ಮನೆ ದೇವ್ರದು, ನಾನು ನೀನು ಬದುಕ್ತಿರುವಂಥ ಈ ಆಯುಷ್ಯ ಇದು ದೇವ್ರದು, ಎಲ್ಲವೂ ದೇವ್ರದೇ. ನಂದು ಅನ್ನುವಂಥದ್ದು ಯಾವುದೂ ಇಲ್ಲ ನನ್ನ ಹೃದಯನ ಹೊರತುಪಡಿಸಿ. ನನ್ನದು ಅನ್ನೋದು ನನ್ನ ಹೃದಯ ಮಾತ್ರ. ಇವತ್ತು ನನ್ನ ಜೀವನದಲ್ಲಿ ನಾನು ಹೃದಯನ ಅದನ್ನು ದೇವರಿಗೆ ಸಮರ್ಪಣೆ ಮಾಡ್ಬೋದು, ಒಂದು ಇಲ್ಲ ನನ್ನ ಪಾಪದಲ್ಲಿ ಬಿದ್ದು ನಾನು ಹಾಳಾಗಿ ಹೋಗ್ಬೋದು, ಅದು ಒಂದ ನಂದು. ದೇವರು ಅದೊಂದು ನಮಗೆ ಫ್ರೀಡಮ್ ಕೊಟ್ಟಾನ್ರಿ. ಹಾಗಾದ್ರೆ ಇವತ್ತಿನ ದಿವಸ ನಾವು ನೆನ್ಪಿಡ್ಬೇಕಾಗಿದ್ದೇನೆಂದ್ರೆ ಸಮಸ್ತವೂ ದೇವರೇ ನಿನ್ನದು, ನಂದು ಅನ್ನುವಂಥದ್ದು ಯಾವುದೂ ಇಲ್ರಿ. ಆದರೆ ಈ ಮನುಷ್ಯ ಹೇಳ್ತಾನ ಈ ಬೆಳೆ ನನ್ನದು, ಇದನ್ನು ನಾನು ಇಡ್ತೇನೆ, ಇದರದ್ದು ಮಜಾ ಮಾಡ್ತೀನಿ, ಎಂಜಾಯ್ ಮಾಡ್ತೀನಿ ಅಂತ ಹೇಳ್ತಾನೆ. ದೇವರಿಗೆ ಒಂದಿಷ್ಟು ಕೃತಜ್ಞತೆ ಸಲ್ಲಿಸೋದಿಲ್ಲ. ಇಲ್ಲಿ ದೇವರಿಗೆ ಬೇಸರಿಕೆ ಆಗ್ತೈತಿ, ಎಲ್ಲ ಮೂರ್ಖ ಅಂತಂದು ಮೊಟ್ಟ ಮೊದಲನೇದಾಗಿ ಕರೀತಾನೆ. ಎರಡನೇದಾಗಿ ನಾವು ನೋಡ್ತೇವೆ ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನದಲ್ಲಿ, ಯಾಕೋಬ 1:7 ದೇವ್ರು ಹೇಳ್ತಾನ್ರಿ, ಎಲ್ಲ 17ರಲ್ಲಿ ಕ್ಷಮಿಸ್ರಿ 17ರಲ್ಲಿ ಎಲ್ಲ ಒಳ್ಳೆ ವರದಾನಗಳು ನಮಗೆ ಬರುವುದು ನಮಗೆ ದೇವರಿಲ್ಲ. ನಮ್ಮ ಜೀವನದಾಗ ಏನೋ ಒಳ್ಳೇದಿರಲ್ರಿ, ನಿಮ್ಮ ಆರೋಗ್ಯ ಇರಲಿ ಅಥವಾ ನಿಮ್ಮ ಆಯುಷ್ಯ ಇರಲಿ, ನಿಮ್ಮ ಮನೆ ಇರಲಿ, ನಿಮ್ಮ ಅಂತಸ್ತಿರಲಿ, ನಿಮ್ಮ ಸ್ಥಿತಿಗತಿಗಳಿರಲಿ, ಬೇಕಾದಿರಲಿ, ಎಲ್ಲವೂ ದೇವರಿಂದ ಬಂದೈತಿ. ನಿನ್ನಿಂದ ಏನೂ ಆಗಿಲ್ಲ. ನಾನು ಬೆವರು ಸುರಿಸಿ ರಕ್ತ ಸುರಿಸಿ ನಾನು ಅಂಥದ್ದು ಮಾಡೇನಿ ಇಂಥ ಮಾಡೇನ ಅಂತ ಕೊಚ್ಚಿಕೊಳ್ಳಲಿಕ್ಕೆ ನಿನಗೆ ಅವಕಾಶ ಇಲ್ಲ. ಇದು ದೇವರ ಕೃಪೆ. ಇವತ್ತು ನಾನು ನೀನು ಇದನ್ನ ನೆನ್ಪಿಟ್ಕೋಬೇಕಾಗಿದೆ. ನಮ್ಮ ಹತ್ರ ಬಂದಿದ್ದು ಒಳ್ಳೇದು ಎಲ್ಲವೂ ಅದು ದೇವರ ಕೃಪೆ ಅನ್ನುವಂಥ ಸಂಗತಿ ಪ್ರಿಯರೇ. ಹಾಗಾಗಿ ಮತ್ತು ಇನ್ನೊಂದು ವಿಷಯ ನಿಮ್ಗೆ ಹೇಳ್ತೇನೆ. 1ನೇ ಕೊರಿಂಥ 6ನೇ ಅಧ್ಯಾಯ 20ನೇ ವಚನದಲ್ಲಿ ದೇವರ ಒಂದು ಮಾತು ಹೇಳ್ತಾನೆ. ಏನಂತಂದ್ರೆ ಪೌಲನ ಮುಖಾಂತರ ದೇವ್ರು ಹೇಳ್ತಾನ, ನೀನು ಒಂದು ದುಡ್ಡಿಗೆ ಕ್ರಯಕ್ಕೆ ನಿನ್ನನ್ನು ಕೊಂಡುಕೊಂಡೇನು ನಾನು ಅಂತ ಹೇಳ್ತಾನೆ. ನಮ್ಮ ಬದುಕು ನಮ್ದಲ್ರಿ, ಅದು ನಮ್ದು ಅಲ್ಲವೇ ಅಲ್ಲ. ಒಂದು ಕ್ರಯಕ್ಕೆ ದೇವರು ನಮ್ಮನ್ನ ಕೊಂಡುಕೊಂಡಾನ್ರಿ, ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನ ಕೊಂಡುಕೊಂಡಾನ್ರಿ. ಇದು ದೇಹ, ಈ ಬದುಕು ನಮ್ದೇನು ನಮ್ದು ಅಂತ ನಾವು ಹಾರಾಡ್ತೇವಿ, ಇದ ನಮ್ದಲ್ರಿ. ದೇವ್ರು ಹೇಳ್ತಾನ ಏನಂತಂದ್ರೆ, ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು, ನೆನಪು ಮರಿಬೇಡ್ರಿ ಅನ್ನುವಂಥ ಮಾತನ್ನ. ಅಂದ್ರೆ ನನಗೂ ನಿನಗೂ ಏನು ಉಳಿತೀರಿ? ನಾನು ಅಂತ ಹೇಳ್ಕೊಳ್ಳಿಕ್ಕೆ ಕೊಚ್ಕೊಳ್ಳಿಕ್ಕೆ ನಮ್ಮ ಹತ್ರ ಉಳಿದಿದ್ದಾದ್ರೂ ಏನು ಪ್ರಿಯರಿ? ಈ ಸಮಸ್ತವೂ ದೇವರು ನಮಗೆ ಕೊಡುವಂಥ ಪ್ರತಿಯೊಂದು ಒಳ್ಳೆಯ ಕೆಲಸವೂ ದೇವರು. ಆಮೇಲೆ ನಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡಾನ್ರಿ ದೇವರು. ನಮ್ಮ ಸ್ವತ್ತಲ್ಲ, ಇನ್ನು ಅದು ನಮ್ದು, ಇದು ನಮ್ದು, ಬೆಳ್ಳಿ ನಮ್ದು, ಬಂಗಾರ ನಮ್ದು ಅಂತ ನಾವು ಎಲ್ಲಿಂದ ಹೇಳ್ತೇವ್ರಿ? ಯೋಚನೆ ಮಾಡೋಣ ಪ್ರಿಯ. ಈ ಬೆಳಗಿನ ಜಾವದಲ್ಲಿ ದೇವರು ನಿನಗೆ ತಿರುಗಿ ನೆನಪು ಮಾಡಿಕೊಡ್ತಾ ಇದ್ದಾನೆ. ಏನಂತಂದ್ರೆ, ನಿನ್ನದನ್ನುವಂಥದ್ದು ಏನೂ ಇಲ್ಲ ನಿನ್ನ ಹತ್ರ, ಎಲ್ಲವೂ ನನ್ನ ಕೃಪೆ, ನಾನು ಕೊಟ್ಟಿದ್ದೇನೆ, ನನ್ನ ಕೃಪೆ ನಿನಗೆ ಸಾಕು ಅಂತ ದೇವರಿಲ್ಲಿ ಈ ಮಾತನ್ನು ಹೇಳ್ತಾನೆ. ಈ ಶ್ರೀಮಂತ ನೋಡ್ರಿ, ಅವನು ಹೇಳ್ತಾನ, ತಿನ್ನೋದು ಕುಡಿಯೋದು ಮಜಾ ಮಾಡೋದು ನನ್ನ ಜೀವನದಾಗ ಮಾಡ್ತೀನಿ ಅಂತ ಹೇಳ್ತಾನ. ಆದ್ರೆ ಯೇಸು ಹೇಳುವಂಥ ಮಾತನ್ನ ನೋಡ್ರಿ, ಊಟದಕ್ಕಿಂತ ಪ್ರಾಣ ಮುಖ್ಯ, ಉಡುಪಿಗಿಂತ ದೇಹ ಮುಖ್ಯ. ನೀನು ಬರೀ ಊಟದ ಬಗ್ಗೆ ಯೋಚನೆ ಮಾಡಾಕತ್ತಿ, ತಿನ್ನು ಕುಡಿ ಮಜಾ ಮಾಡು ಅಂತ ಹೇಳ್ತಿ, ಆದ್ರೆ ನಿನ್ನ ಪ್ರಾಣ ಎಲ್ಲಿ ಹೊಕ್ಕೈತಿ? ನಾಳೆ ನೀ ಸತ್ತ ಮೇಲೆ, ಈ ರಾತ್ರಿ ನೀನ್ ಸಾಯ್ತಿ, ಸತ್ತಾಗ ನಿನ್ನ ಪ್ರಾಣ ಸ್ವರ್ಗಕ್ಕೆ ಹೊಕ್ಕೇತೋ ನರಕಕ್ಕೆ ಹೊಕ್ಕೇತೋ ಯೋಚನೆ ಮಾಡು. ಇವತ್ತು ನಾವು ನಮ್ಮ ಬದುಕಿನಲ್ಲಿ ಇದನ್ನ ಯೋಚನೆ ಮಾಡ್ಬೇಕಾಗಿತ್ರಿ. ನಾವು ತಿನ್ನುವುದು ಕುಡಿದು ನಮ್ಗೆ ಮುಖ್ಯ ಅಲ್ಲ, ಪ್ರಾಣ ಮುಖ್ಯ. ಇವತ್ತು ನಮ್ಮ ಉಡುಪು ಮುಖ್ಯ ಅಲ್ಲ. ಈಗ ನಾನು ಹಾಕೊಂತೇನೆ ತೆಗಿತೀನಿ ಇದನ್ನ, ನಮ್ಮ ಉಡುಪು ಮುಖ್ಯ ಅಲ್ಲ, ನಮ್ಮ ದೇಹ ಮುಖ್ಯ. ಎಲ್ಲಿ ಹೋಗ್ತೈತಿ ದೇಹ ಅನ್ನುವಂಥ ಪ್ರಶ್ನೆ ಇವತ್ತು ನಾನು ನೀನು ಕೇಳ್ಕೋಬೇಕಾಗಿದೆ. ಇವತ್ತು ನಮ್ಮ ಜೀವಿತದಲ್ಲಿ ಆ ಶ್ರೀಮಂತನನ್ನು ನೋಡಿ ನಾವು ಎಚ್ಚೆತ್ತುಗೊಳ್ಬೇಕಾಗಿದೆ ಪ್ರಿಯರೇ. ಏನಂತಂದ್ರೆ, ಇವತ್ತು ನಿಮ್ಮ ಬದುಕಿನಲ್ಲಿ ನೀವು ಏನೇ ಸಾಧನೆ ಮಾಡಿದರೂ ಕೂಡ ಅದು ದೇವರ ಕೃಪೆ ಆಗಿದೆ. ಇವತ್ತು ಕ್ರಿಸ್ತನನ್ನ ಬಿಟ್ಟು ನನ್ನನ್ನು ಹೊರತುಪಡಿಸಿ ನೀವು ಏನ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಯೇಸು ಘಂಟಾಘೋಷವಾಗಿ ಹೇಳ್ತಾನೆ. ನನ್ನನ್ನು ಹೊರತುಪಡಿಸಿದ್ರೆ ನೀವು ಏನೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನಿಮ್ಗೆ ಏನೇ ಸಿಕ್ಕಿದ್ರು ಕೂಡ, ಏನೇ ಸಾಧನೆ ಮಾಡಿದ್ರು ಕೂಡ ಇದು ನನ್ನ ಕೃಪೆ, ಮರಿಬೇಡ್ರಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾನೆ. ಈ ಶ್ರೀಮಂತ ನೋಡ್ರಿ, ನಾನು, ನನ್ನದು, ನನಗೆ ಅಂತಂದ ಬರೀ ನಾನು ಇದ ಸರ್ವನಾಮಗಳನ್ನ ಬಳಸ್ತಾನೆ. ಮೈ ಸೆಲ್ಫ್ ಅಂತಂದು ಮೈನ್ ಅಂತ ಹೇಳಿ ಬರೀ ಇಂಥ ಸರ್ವನಾಮಗಳನ್ನ, ಪ್ರೊನೌನ್ಸ್ಗಳನ್ನ ಹೇಳ್ತಾನೆ. ನೋಡ್ರಿ, ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಇದ ತಪ್ಪು ನಾವು ಮಾಡ್ತೀವಿ. ಏನಂತಂದ್ರೆ, ನನ್ನಿಂದ ಇದು ಸಾಧ್ಯವಾಯಿತು, ನಾನು ಈ ಚರ್ಚನ್ನ ಕಟ್ಸಿದೆ, ನಾನು ಈ ಮನೆಯನ್ನ ಕಟ್ಸಿದೆ, ನಾನು ಇಷ್ಟೆಲ್ಲ ಮಾಡಾಕತ್ತೇನೆ.
ಯಾವುದೂ ಮಾಡಿಲ್ರಿ ನಾವು. ಇವತ್ತು ದೇವ್ರು ಹೇಳ್ತಾನೆ, ಬುದ್ಧಿಹೀನ ಮನುಷ್ಯ ನೀನು, ನಾನು ಮಾಡೇನೆ ಅಂತ ಅನ್ಕೋಬೇಡ, ನೀನು ಕೊಟ್ಟವ್ರು ಯಾರು ಅನ್ನೋದನ್ನ ಇವತ್ತು ತಿಳಿದುಕೊಳ್ಬೇಕಾಗಿದೆ ಅನ್ನುವಂಥ ಮಾತನ್ನ ದೇವರು ಹೇಳ್ತಾನೆ. ಇವತ್ತಿನ ದಿವಸ ಕರ್ತನಲ್ಲಿ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ದೇವರು ನಿಮಗೆ ಸಾಕಷ್ಟು ಆಶೀರ್ವಾದಗಳನ್ನು ಕೊಟ್ಟಾನೆ. ಆದ್ರೆ ಇವತ್ತು ಸ್ವಲ್ಪ ನೀವು ತಪ್ಪು ಮಾಡಿ ಇದನ್ನು ನಾನು ಮಾಡೇನಿ, ದೇವರು ನನಗೇನು ಕೊಟ್ಟಿಲ್ಲ ಅಂತ ನೀವು ಹೇಳೋದಾದ್ರೆ ಖಂಡಿತವಾಗಿ ನೀವು ದೇವರ ದೃಷ್ಟಿಯಲ್ಲಿ ಬುದ್ಧಿಹೀನ ಮನುಷ್ಯರಾಗ್ತೀರಿ, ಇವತ್ತು ಮೂರ್ಖರಾಗ್ತೀವಿ. ಹಾಗಾಗಿ ಎಚ್ಚೆತ್ತುಕೊಳ್ಳೋಣ. ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂಥ ಎಲ್ಲ ಕಾರ್ಯಗಳನ್ನು ನೆನೆಸೋಣ. ಕೊನೆಯದಾಗಿ ಒಂದು ಮಾತು ಹೇಳಿ ಪ್ರಸ್ತಾಪ ಮುಗಿಸ್ತೇನೆ ಪ್ರಿಯರೇ. ಅಲ್ಲಿ ಯೇಸು ಒಂದು ಮಾತು ಹೇಳ್ತಾನ್ರಿ. ದೇವ್ರು ಏನು ಕೇಳ್ತಾನಂದ್ರೆ, ಈ ರಾತ್ರಿ ನಿನ್ನ ಆತ್ಮ ನನಗೆ ಬೇಕು. ದಿಸ್ ನೈಟ್ ಐ ಆಮ್ ಗೋಯಿಂಗ್ ಟು ಕಿಲ್ ಯು. ನಿನ್ನನ್ನು ಸಾಯಿ ಹೊಡಿತೇನೆ ನಾನು. ನೀನು ಮೊಕ್ಕೊಂಡಾಗ ನಿದ್ದಾಗ ನಿನ್ನ ಜೀವ ತೆಗಿತೇನೆ ನಾನು. ಮುಂಜಾನೆ ಎದ್ದಾಗ ನಿನ್ನ ಮನೆಯವರು ಅಟ್ಟ ಹೇಳ್ತಾರ, ನೀ ಹೇಳೋದಲ್ಲ, ತೆಗಿತೀನಿ. ಅವಾಗ ಏನು ನಿನ್ನ ಪರಿಸ್ಥಿತಿ? ಕರ್ತನಲ್ಲಿ ಪ್ರಿಯರೇ, ಸ್ವಲ್ಪ ಯೋಚನೆ ಮಾಡೋಣ. ಈ ನಮ್ಮ ಜೀವಿತ ಏನೈತ್ರಿ, ಅನ್ಸರ್ಟನ್ ಐತ್ರಿ. ಇದು ಯಾವುದೋ ನಿಶ್ಚಿತವಾದಂಥದ್ದು ಯಾವುದೂ ಇಲ್ಲ, ಅನಿಶ್ಚಿತ. ನಮ್ಮ ಬದುಕು ಅನಿಶ್ಚಿತ, ನಮ್ಮ ಜೀವನ ಅನಿಶ್ಚಿತ, ಎಲ್ಲವೂ ಅನಿಶ್ಚಿತ. ಯಾವ ಸಮಯದಲ್ಲಿ ಬೇಕಾದಾಗ್ಬೋದು. ಲೈಫ್ ಇಸ್ ಅನ್ಸರ್ಟನ್, ದಿಸ್ ಇಸ್ ದ ಓನ್ಲಿ ಸರ್ಟನ್ಟಿ ಅಂತ ಅನೇಕ ವಿದ್ವಾಂಸರು ಹೇಳ್ತಾರೆ. ಜೀವನ ಅನಿಶ್ಚಿತ ಅನ್ನೋದೇ ಒಂದು ನಿಶ್ಚಿತವಾದಂಥ ವಿಷಯ. ಇವತ್ತು ನನ್ನ ಬದುಕು ನಿನ್ನ ಬದುಕು, ನಾನು ಇಷ್ಟು ವರ್ಷ ಬದುಕಿದ್ದೇನೆ, ನಾನು ಗಟ್ಟುಮುಟ್ಟಾಗಿದ್ದೇನೆ, ನಾನು ಹಿಂಗದೇನೆ ಅಂತ ನಾವು ಅನ್ಕೊಂತೇವ್ರಿ. ದೇವ್ರು ಹೇಳ್ತಾನೆ, ಈ ರಾತ್ರಿ ನಿನ್ನ ಸಾಯಿ ಹೊಡಿತೇನೆ. ಏನ್ ಮಾಡ್ತೀನಿ? ನಿನಗೆ ಯೋಚನೆ ಇದೆಯಾ? ನಿನ್ನ ಭವಿಷ್ಯತ್ತಿನ ಬಗ್ಗೆ ನಿನಗೆ ಯೋಚನೆ ಇದೆಯಾ? ಇವತ್ತು ನಿನ್ನ ಜೀವನದಲ್ಲಿ ನಾನು ಅಂತ ಬದುಕ್ತಾ ಇದೆಯಲ್ಲ, ಈ ರಾತ್ರಿ ನಿನ್ನ ನಾನು ಸಾಯಿ ಹೊಡಿತೇನೆ. ಕರ್ತನಲ್ಲಿ ಪ್ರಿಯರೇ, ನಮಗಾದ್ರೂ ದೇವರು ಆಯುಷ್ಯ ಕೊಟ್ಟು ಇವತ್ತಿನ ದಿವಸ ನಮ್ಮನ್ನು ಇಲ್ಲಿ ತಂದಿದ್ದಾನೆ. ಇವತ್ತಿನ ದಿವಸ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ನಮ್ಮ ಜೀವಿತದಲ್ಲಿ ಮಾಡಿದಂಥ ಎಲ್ಲ ಉಪಕಾರಗಳನ್ನು ನಾವು ನೆನೆಸಿ ದೇವರನ್ನ ಕೊಂಡಾಡೋಣ. ಹೀಗಾಗುವಂತೆ ದೇವರು ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯ ದೇವರೇ, ನಮ್ಮ ಜೀವಿತದಲ್ಲಿ ಎಷ್ಟೊಂದು ಉಪಕಾರಗಳನ್ನು ಮಾಡಿದ್ದಿ ಸ್ವಾಮಿ. ನಮ್ಮ ಜೀವಿತ ಉದ್ದಕ್ಕೂ ನಮ್ಮನ್ನು ಕರುಣಿಸ್ತಾ ಬಂದಿದ್ದಿ ಕರ್ತನೆ. ನಮ್ಮ ಹೃದಯ ಇವತ್ತಿನವರೆಗೂ ಬಡಿತಾ ಇದೆ ಸ್ವಾಮಿ. ನಮ್ಮ ಉಸಿರು ಇವತ್ತಿನವರೆಗೂ ನಾವು ಉಸಿರಾಡಿಸ್ತಾ ಇದ್ದೇವೆ ಕರ್ತನೆ. ಇದು ನಿನ್ನ ಕೃಪೆ ಸ್ವಾಮಿ. ನಮ್ಮ ಹೃದಯದ ಒಂದೊಂದು ಬಡಿತ ನಿನ್ನ ಕೃಪೆ ಕರ್ತನೆ. ಅದು ನಿಂತು ಹೋದರೆ ನಮ್ಮ ಬದುಕು ಶೂನ್ಯವಾಗುವುದು ದೇವರೇ. ಇವತ್ತಿನ ದಿವಸ ಈ ಬೆಳಗಿನ ಜಾವದಲ್ಲಿ ನೀನು ತಿರುಗಿ ನೆನಪು ಮಾಡಿಕೊಡ್ತಾ ಇದ್ದಿ ಸ್ವಾಮಿ. ಏನಂತಂದ್ರೆ, ನಮ್ಮ ಬದುಕಿನಲ್ಲಿ ಅಷ್ಟೊಂದು ಒಳ್ಳೆತನವನ್ನು ನೀನು ಮಾಡಿದಿ ಸ್ವಾಮಿ. ಇವತ್ತು ನಾವು ನಮ್ಮ ಜೀವಿತ ಉದ್ದಕ್ಕೂ ನಿನ್ನನ್ನು ಕೊಂಡಾಡಿದರೆ ಅದು ಅಲ್ಪವೇ. ಯಾಕಂತಂದ್ರೆ ಅಷ್ಟೊಂದು ಒಳ್ಳೆತನವನ್ನು ನಮ್ಮ ಜೀವಿತದಲ್ಲಿ ನಾವು ಅನುಭವಿಸಿದ್ದೇವೆ ಸ್ವಾಮಿ, ಅನುಭವಿಸ್ತಾ ಇದ್ದೇವೆ ಕರ್ತನೆ, ಅನುಭವಿಸ್ತೇವೆ, ಇನ್ನು ಮುಂದೆ ಕೂಡ ಅನುಭವಿಸ್ತೇವೆ ಅಂತ ನಮಗೆ ನಿರೀಕ್ಷೆ ನೀನು ಕೊಟ್ಟಿದ್ದಿ ಸ್ವಾಮಿ. ಇದಕ್ಕಾಗಿ ಸ್ತೋತ್ರ ದೇವರೇ. ಆದರೆ ಇವತ್ತಿನ ದಿವಸ ಈ ರಾತ್ರಿ ನಿನ್ನ ಆತ್ಮ ನನಗೆ ಬೇಕು ಅಂತ ನೀನು ಹೇಳೋದಾದರೆ ನಮ್ಮ ಗತಿ ಏನು ದೇವರೇ? ಇವತ್ತು ನಾವು ಗಂಭೀರವಾಗಿ ಯೋಚನೆ ಮಾಡುವಂತೆ ನೀನು ಕೃಪೆ ಮಾಡು ಪವಿತ್ರ ಆತ್ಮ ದೇವರೇ. ನಮ್ಮ ಪ್ರತಿಯೊಬ್ಬೊಬ್ಬರನ್ನ ಎಚ್ಚರಿಸು. ನಮ್ಮ ಅಹಂಕಾರದಲ್ಲಿ, ನಮ್ಮ ಸೊಕ್ಕಿನಲ್ಲಿ ನಾವು ಬದುಕ್ತಿರುವಾಗ ಕರ್ತನೆ ನಮ್ಮನ್ನು ಎಚ್ಚರಿಸು ಸ್ವಾಮಿ. ನಮ್ಮಲ್ಲಿ ದೀನತೆ ತೆಗೆದುಕೊಂಡು ಬಾ ಕರ್ತನೆ. ಹೌದು ದೇವರೇ, ನಾನು ಮಾಡಿದ್ದು ಶೂನ್ಯ, ಎಲ್ಲವೂ ನೀನೇ ಮಾಡಿದ್ದಿ ಅನ್ನುವಂಥ ಕೃತಜ್ಞತಾ ಭಾವನೆಯಿಂದ ನಾವು ಜೀವಿಸ್ಲಿಕ್ಕಾಗೋ ಹಾಗೆ ನಮ್ಮ ಪ್ರತಿಯೊಬ್ಬೊಬ್ಬರನ್ನ ಬಲಪಡಿಸಿ ಕರುಣಿಸಿ ನಡೆಸು ಕರ್ತನೆ. ಯಾಕಂದರೆ ಹೀಗಾಗದೆ ಹೋದರೆ ನಾವು ಆ ಶ್ರೀಮಂತ ಮೂರ್ಖನಂತೆ ಇವತ್ತು ನಮ್ಮ ಜೀವಿತದಲ್ಲಿ ನಾವು ಕೂಡ ಮೂರ್ಖರಾಗ್ಬಿಡ್ತೇವೆ ದೇವರೇ. ಹೌದು ದೇವರೇ, ನಾವು ಪದೇ ಪದೇ ನಮ್ಮ ಜೀವಿತದಲ್ಲಿ ನೀನು ಮಾಡಿದ ಉಪಕಾರಗಳನ್ನು ಸ್ಮರಿಸುತ್ತಾ ನಿನ್ನನ್ನು ಕೊಂಡಾಡುತ್ತಾ ನಾವು ಸಂತೋಷದಿಂದ ನಿರೀಕ್ಷೆಯಿಂದ ನಾವು ಬದುಕಲಿಕ್ಕಾಗೋ ಹಾಗೆ ನಮ್ಮ ಪ್ರತಿಯೊಬ್ಬೊಬ್ಬರನ್ನ ಬಲಪಡಿಸಿ ಕರುಣಿಸಿ ನಡೆಸು ಕರ್ತನೆ. ಹೌದು ಯೇಸುವೆ, ನನ್ನನ್ನು ಹೊರತುಪಡಿಸಿ ನೀವೇನು ಮಾಡಲಿಕ್ಕೂ ಸಾಧ್ಯವಿಲ್ಲ ಅಂತ ನೀನು ಸ್ಪಷ್ಟವಾಗಿ ಹೇಳಿದ್ದಿ ಸ್ವಾಮಿ. ಯೇಸುವೆ, ಇವತ್ತಿನ ದಿವಸ ನಮ್ಮ ಪ್ರತಿಯೊಬ್ಬೊಬ್ಬರನ್ನ ಕರುಣಿಸು. ನಿನ್ನ ಕಡೆ ಪ್ರಾರ್ಥಿಸುತ್ತಿರುವಂಥ ನಮ್ಮನ್ನು ನೀನು ಗಮನಿಸು ಯೇಸುವೆ. ಹೌದು ದೇವರೇ, ನಮಗೋಸ್ಕರ ನಿನ್ನ ಜೀವಿತವನ್ನು ನೀನು ಕೊಟ್ಟಿದ್ದಿ, ನಿನ್ನ ರಕ್ತವನ್ನು ಸುರಿಸಿದ್ದಿ ಶಿಲುಬೆಯ ಮೇಲೆ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ. ನೀನು ಅಪರಾಧಿಯಾಗಿ ಜಗತ್ತಿನ ಮುಂದೆ ನೀನು ನಿನ್ನ ಪ್ರಾಣವನ್ನು ಕೊಟ್ಟಿದ್ದಿ ಸ್ವಾಮಿ. ಇದಕ್ಕಾಗಿ ಸ್ತೋತ್ರ. ನಿನ್ನ ರಕ್ತ, ನಿನ್ನ ಜೀವಿತ, ನಿನ್ನ ಮರಣ, ನಿನ್ನ ಪುನರುತ್ಥಾನ ಯಾವುದೂ ವ್ಯರ್ಥವಾಗಿ ಹೋಗದೆ ನಾವೆಲ್ಲರೂ ನಿನ್ನ ಮಕ್ಕಳಾಗಿ ಜೀವಿಸ್ಲಿಕ್ಕಾಗೋ ಹಾಗೆ ನಮ್ಮ ಪ್ರತಿಯೊಬ್ಬರನ್ನ ಬಲಪಡಿಸು ಯೇಸುವೆ.
ಹೌದು ಯೇಸುವೆ, ಈ ಬೆಳಗಿನ ಜಾವದಲ್ಲಿ ಯಾರ್ಯಾರು ನಿನ್ನನ್ನು ಬೇಡ್ಕೊಳ್ತಾ ಇದ್ದಾರೋ, ಯಾರ್ಯಾರು ನಿನ್ನನ್ನು ಪ್ರಾರ್ಥಿಸ್ತಾ ಇದ್ದಾರೋ, ಯಾರ್ಯಾರು ನಿನ್ನ ಹೆಸರನ್ನು ಹೇಳ್ತಾ ಇದ್ದಾರೋ ಅವರೆಲ್ಲರನ್ನ ಆಶೀರ್ವದಿಸು ಕರ್ತನೆ. ಅವರ ಕಷ್ಟಗಳನ್ನು ನೀಗಿಸು ಸ್ವಾಮಿ, ಅವರ ಕಣ್ಣೀರನ್ನು ಒರೆಸು ಯೇಸುವೆ. ನೀನು ಅವರನ್ನು ಕರುಣಿಸಿ ನಡೆಸಬೇಕೆಂದು ಬೇಡ್ಕೊಳ್ತೇವೆ ಸ್ವಾಮಿ. ನಮ್ಮ ಜೀವಿತ ಉದ್ದಕ್ಕೂ ನಾವು ದೀನತೆಯಿಂದ, ಜಜ್ಜಿದ ಮನಸ್ಸಿನಿಂದ, ಕೃತಜ್ಞತೆಯಿಂದ ನಿನ್ನ ಮುಂದೆ ನಾವು ಕಾಣಿಸಿಕೊಳ್ಳಿಕ್ಕಾಗೋ ಹಾಗೆ ನಮ್ಮ ಪ್ರತಿಯೊಬ್ಬೊಬ್ಬರನ್ನ ಬಲಪಡಿಸಿ ಕರುಣಿಸಿ ನಡೆಸಬೇಕೆಂದು ನಮ್ಮ ಪ್ರಭು ರಕ್ಷಕನೂ ಆದಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ. ನಮ್ಮ ಪ್ರಾರ್ಥನೆ ಕೇಳಿದ್ದಿ ಸ್ವಾಮಿ, ಇದಕ್ಕಾಗಿ ಸ್ತೋತ್ರ ನಮ್ಮ ದೇವರೇ, ಆಮೇನ್. ನಾವು ಕೊನೆಯದಾಗಿ ಹಾಡುವಂಥ ಸಂಗೀತಗಳಲ್ಲಿ 231ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 231 ಮೊದಲನೇ ಮತ್ತು ಮೂರನೇ ಚರಣವನ್ನು ಮಾತ್ರ ಹಾಡಿಕೊಳ್ಳೋಣ. ಇದಂತೆ ಬಾಂದೆ ಯೇಸುವೇ ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆ ಹೇಳೋಣ. ನಂತರದಲ್ಲಿ ಸೇವಕರು ನಮ್ಮನ್ನು ಅಂತ್ಯಾಶೀರ್ವಾದದಲ್ಲಿ ನಡೆಸಬೇಕಾಗಿ ಕೇಳ್ಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ಸಹ ನೆರವೇರಲಿ. ನಮ್ಮ ಅನುದಿನದ ಆಹಾರನೇ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವಂತೆ ನಮ್ಮ ತಪ್ಪನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿಂದ ನಮ್ಮನ್ನು ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವು ನಿನ್ನ ಸ್ವಾಮಿ. ಆಮೇಲೆ ವಿಶ್ವಾಸದಿಂದ ಪ್ರಭುವಿನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಹವಾಸ ನಡೆಸುವಿಕೆ ನಮ್ಮೆಲ್ಲರ ಸಂಗಡ ನಿರಂತರವಾಗಿಯೂ ನೆಲೆಯಾಗಿರಲಿ. ಆಮೇಲೆ. ನಡೆಸೇನ ಯೇಸು ಕರ್ತಲೋಕಾರಣ್ಯ ಯಾತ್ರೆಯೋ ನೀನೇ ಶಕ್ತನಾನ ಶಕ್ತ ದಾಟಿ ಶ್ವಾಸದೋಳ್ ಜೀವದಾನ ತೇನೆ ಸೇನಾ ಪೂರ್ಣ